ಅದೊಂದಿಟ್ಟು ಭಜನಾ ಕ್ಷೇತ್ರ, ಒಂದಿಟ್ಟು ಸತ್ಸಂಗದ ಕ್ಷೇತ್ರ, ಒಂದಿಷ್ಟು ಪ್ರವಚನ ಮಾಧ್ಯಮಗಳು. ಇವು ಬಿಟ್ಟರೆ ನಿಮ್ಮ ಮನಸ್ಸಿನೊಳಗೆ ಎಲ್ಲರೂ ಕಸ ತಂದು ಹಾಕೋರೇ ಅದಾರ. ನಿಮ್ಮ ಮನಸ್ಸನ್ನು ಹೊಲಸು ಮಾಡುವ ಮಾಧ್ಯಮಗಳೇ. ನೀವು ಟಿ ವಿ ಆನ್ ಮಾಡ್ತೀರಿ, ಮೊಬೈಲ್ದಾಗ ಯೂಟ್ಯೂಬ್ ನೋಡ್ತೀರಿ, ಮತ್ತೇನೋ ಸುಡುಗಾಡ ನೋಡ್ತೀರಿ. ಏನು ನೋಡಿದ್ರೆ ಎಲ್ಲ ತಂದ ನಿಮ್ಮ ಮನಸ್ಸೆಂಬ ಮತಿಯೆಂಬ ಬುಟ್ಟಿಯಲ್ಲಿ ಹೊಲಸ ಕಸ, ಹೀನ ವಾಸನೆ, ಪಾಪ ಕಸವನ್ನು ಚೆಲ್ಲುವಂಥವುಗಳೇ ಆಗಿವೆ. ಮನಸ್ಸು ಹೆಂಗೆ ತೊಳ್ಕೊಂತೀರಿ ಅಂತ ಕೇಳದ ಚನ್ನಬಸವ. ನೀನು ಅವತರಿಸಿ ಬರದಿರಿ ಎಲ್ಲಿಯ ವೇದಾಂತ, ಎಲ್ಲಿ ವೇದಾಂತ ಇರ್ತಿತ್ತಪ್ಪ? ಏನು ಹಾಡ, ಏನು ಕತೆ, ಯಾರ್ಯಾರಿಗೇನು ನಡೆಸಿದ್ರೆ ಹೇಳಕ್ಕೆ ಬರೋಂಗಿಲ್ಲ. ಅವ್ರಿಗೆ ಅದ ಚಂದ, ನಮಗಿದ ಚಂದ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಅವತಾರದಿಂದಾಗಿ ಅದಕ್ಕೆ ಒಬ್ರು ಭಾಳ ಚಂದ ಹಾಡಿದ್ದಾರೆ. ಶ್ರೀ ಸಿದ್ಧಾರೂಢ ನೀ ಅವತರಿಸಿ ಬರದಿರೆ. ಬಸ್ಲಿಂಗನವ್ರು ಹಾಡ್ತಿರ್ಬೇಕು ಭಾಳ. ಎಲ್ಲಿಯ ವೇದಾಂತ? ಶ್ರೀ ಸಿದ್ಧಾರೂಢ ನೀನು ಅವತರಿಸಿ ಬರದಿರೆ ಎಲ್ಲಿಯ ವೇದಾಂತ? ಎಲ್ಲಿ ವೇದಾಂತ ಇರ್ತಿತ್ತಪ್ಪ? ಇವತ್ತು ಸಾಮಾನ್ಯ ಜನಗಳು ಕೂಡ ಹಳ್ಳಿ ಒಳಗೆ ವೇದಾಂತ ಚಿಂತನೆ ಮಾಡ್ತೀವಿ ಅಂತಂದ್ರೆ, ವೇದಾಂತವನ್ನೇ ಉಸಿರಾಗಿ ಬದುಕಿದಂಥ ಭಗವಂತ ಸಿದ್ಧಾರೂಢ ಇವತ್ತಿನ ದಿನ ಜೊರಗೆ ಅವತರಿಸಿ ಬಂದ ಅಂತ ತಿಳ್ಕೊಂಡು ನಾವು ವೇದಾಂತ ಕೇಳುವಂಥ ಸೌಭಾಗ್ಯವನ್ನು ಪಡೆದೀವಿ ಅಂತ ತಿಳ್ಕೊಬೇಕು. ನೀವೇನ್ರಿ ನೆನಪಿಸ್ಬೇಕು. ಇವತ್ತು ನಾನು ಹೇಳ್ತೀನಿ ನಿಮ್ಮ ವಿಷಯವನ್ನು, ಆಮೇಲೆ ಹೇಳ್ತೀನಿ ಸ್ವಲ್ಪ. ಯಾಕಂದರೆ ಇವತ್ತು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಲ್ಲ, ಆದ್ದರಿಂದ ಸ್ವಲ್ಪ ಸಿದ್ಧಾರೂಢನ ಸ್ಮರಣೆ ಮಾಡ್ತಾ ಇದ್ದಾನೆ ಏನ್ರಿ. ಇದೇ ವಿಷಯದ ಮಧ್ಯದಲ್ಲಿ ಸಿದ್ಧಾರೂಢ ಲೀಲೆಯನ್ನು ತರೋಣ. ಬೇಕಾದ್ರೆ ನಾವು ವಿಷಯವನ್ನು ಪ್ರವೇಶ ಮಾಡೋಣ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ, ಅನುಭವ ಸಂಪನ್ನವಾಗಿರ್ತಕ್ಕಂಥ ಒಂದು ಅಮೋಘವಾದಂಥ ವಚನ. ಮಂಡ್ಯಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನ ಮೈಲಿಗೆ ಯಾದಡೆ ಕೂಡಲ ಚೆನ್ನ ಸಂಗಯ್ಯನ ಶರಣರಲ್ಲಿ ಅನುಭಾವವ ಮಾಡುವುದು ಅಂತ ಹೇಳಿದರು. ಮಂಡೆ ಮಾಸಿದಡೆ ತಲೆ ಹೊಲಸಾದರೆ, ತಲೆ ಹೊಲಸಾಗ್ತದಲ್ರಿ? ಹೊಲಸಾಗಂಗಿಲ್ಲ, ತಲೆ ಹೊಲಸಾಗ್ತದಲ್ಲ, ಎಲ್ಲರದು ಹೊಲಸಾಗ್ತದೆ. ನಿಮ್ಮದು ಹೊಲಸಾದ್ರೆ ಏನು ಭಾಳ ಕಿರಿಕಿರಿ ಇಲ್ಲ. ಭಾಳ ಹೊಲಸಾಯಿತು ಅಂದ್ರೆ ತಿಮ್ಮಪ್ಪನ ದೀಕ್ಷಾ ಕೊಟ್ರಿ ಅಂತಂದ್ರೆ, ತಿಮ್ಮಪ್ಪನ ದೀಕ್ಷಾ ಅಂದ್ರೆ ಗೊತ್ತಾಯ್ತು ಅಲ್ಲಿ ನಿಮಗೆ? ಚರ ಬೋಳಿಸಿಬಿಟ್ರಿ, ನೋ ಟೆನ್ಷನ್, ನಿಮ್ಮದೇನು ಕಿರಿಕಿರಿ ಇಲ್ಲ. ಅವುಗಳು ಹೊಲಸಾರು ಭಾಳ ಹೈರಾಣ ಐತೆ. ಯಾಕ್ರಿ ಅವರು ಹೊಲಸಾದ್ರೆ ತೊಳ್ಕೊಂತಾರೆ. ಹೆಂಗೆ ತೊಳ್ಕೊಂತಾರ? ಶಾಂಪು ಹಚ್ಕೊಂಡು, ಸೀಗಿ ಪುಡಿ ಏನೇನೋ ಹಚ್ಕೊಂಡು, ಅವು ಭಾರಿ ಶಾಂಪು ಬಂದಾವ. ಸ್ವಲ್ಪ ಏನಾರು ನ್ಯೂಸ್ ನೋಡ್ಬೇಕಂತ ಹೇಳಿ ಟಿ ವಿ ನ್ಯೂಸ್ ಚಾನಲ್ ಆನ್ ಮಾಡಿದ್ರೆ ಬರೇ ಇವು ತಲೆ ಹಲ್ಲ ಬರೀ ಯುವಕರ ಸುದ್ದಿನೇ ಬರ್ತಿರ್ತಾವ. ಮಾನ್ಯ ತೋರ್ಸ್ಲಕ್ಕೆ ಹತ್ತಾರ, ಅದು ಇಂಥ ಶಾಂಪು ಬಂದದಂತ, ಅದನ್ನು ಹಚ್ಕೊಂಡು ಕೂಡಲೇ ಕೂದ್ರೆ ಬುರ್ 2 ಕಿಲೋಮೀಟ್ರ್ ಬೆಳಿತಾವಂತವು. ಹೆಂಗಾರ ಬೆಳಿತಿರ್ಬೇಕು ಅವು. ಏನ್ರಿ ಹಿಂಗೆ ಜಾಡಸ್ತಳ ಅಟ್ಟು ಉದ್ದು ಹೋಗಿ ಬರ್ತಾವೆ. ಅವು ಎಷ್ಟು ಗಟ್ಟಿ ಆಗ್ತಾವಂದ್ರೆ ತೋರ್ಸ್ಯಾರ ಅದನ್ನು. ಆ ಟ್ರಕ್ಕಿಗೆ ಆ ಎಮ್ಮನ ಕೂದಲ ಕಟ್ಟಿರ್ತಾರ, ಹಿಂಗೆ ಜಗ್ತಿರ್ತಾಳೆ. ಟ್ರಕ್ಕಿಗೆ ಕೊಟ್ಟು ಜಗ್ಗಿದ್ರು ಅಟ್ಟು ಗಟ್ಟಿಯಾಗಿರ್ತಾವಂತವು. ಅದನ್ನು ನೋಡಿ ಹೆಣ್ಮಗಳು ತಲೆ ಕೆಡಿಸ್ಕೊಂಡು ಆ ಶಾಂಪು ತಂದು ಹಚ್ಕೊಂಡು, ಈಕಿ ಮನ್ಯಾಗಾರ ಮತ್ತೆ ಟ್ರಕ್ ಇರಂಗಿಲ್ಲ, ಮನ್ಯಾಗ ಕಂಬಕ್ಕೆ ತನ್ನ ಕೂದಲ ಕಟ್ಕೊಂಡು ಜಡ್ಗ ಹೊಡೆದಂತ ಅದು ಪಟ್ಟಿನಿ ಕಿತ್ಕೊಂಡು ಬಂತು. ನೀವು ತೊಳ್ಕೊಳಗೆ ಬರ್ತದ ತೊಳ್ಕೊಂತೀರಿ ನೀವು. ತಲೆ ತೊಳ್ಕೊಂತೀರಿ ಅಂದರು ಚನ್ನಬಸವಣ್ಣವರು. ಮಂಡ್ಯ ಮಾಸಿದಡೆ ಮಹಾಮಜ್ಜನ ದಿನ ತೊಳೆಯಂಗೆ ತೊಳೆಯೋದಲ್ಲ, ಮಹಾಸ್ನಾನ ಮಾಡ್ತೀರಿ, ತಲೆ ಸ್ವಚ್ಛ ಆಗ್ತದೆ, ತಲೆ ಕ್ಲೀನ್ ಆಗ್ತದೆ. ಇದು ತೊಳ್ಕೊಳಕ್ಕೆ ಬರ್ತದೆ. ಮನಸ್ಸು ಹೆಂಗೆ ತೊಳ್ಕೊಂತೀರಿ ಅಂತ ಕೇಳದ ಚನ್ನಬಸವಣ್ಣ. ಮೈ ತೊಳ್ಕೊಳಕ್ಕೆ ಬರ್ತದ, ತಲೆ ತೊಳ್ಕೊಳಕ್ಕೆ ಬರ್ತದ, ಸಾಬೂನು ಹಚ್ಕೊಂಡು ಸೋಪ್ ಹಾಕ್ಕೊಂಡು ನಾನಾ ನಮ್ನಿ ಸೋಪ್ ಬಂದಾವ ಎಲ್ಲ ಹಾಕಿ ತೊಳೆದ್ರಿ ಮೈ ಸ್ವಚ್ಛ ಆಗ್ತದೆ, ತಲೆ ಸ್ವಚ್ಛ ಆಗ್ತದೆ. ಮನಸ್ಸು ಹೆಂಗೆ ಸ್ವಚ್ಛ ಮಾಡೋರು? ಯಾಕೆ ತೊಳ್ಕೊಳಕ್ಕೆ ಬರಂಗಿಲ್ಲ ರೀ ಅಂದ ಒಬ್ಬ. ಅದು ಒಳಗೈತು ತಮ್ಮ ಹೆಂಗೆ ತೊಳ್ಕೊತೀರಿ ಅಂದನ. ಅದೇ ಶಾಂಪೂ ತರದ್ರಿ, ಬಕೆಟ್ನ ಹಾಕಿ ಕಲಸೋದ್ರಿ, ಗಟ ಕುಡಿದ್ರಿ, ಒಳಗೈತಲ್ಲ ಸ್ವಚ್ಛ ಆಗ್ತದೇನದ? ಇಲ್ಲ. ಮನಸ್ಸನ್ನು ಹೆಂಗೆ ತೊಳೆಯಬೇಕು?
ಮನಸ್ಸು ಯಾಕೆ ಹೊಲಸಾಗ್ತದೆ, ಮನಸ್ಸು ಹೆಂಗೆ ತೊಳಿಬೇಕು ಅದ್ರ ಚಿಂತನೆ ಮಾಡೋದೈತಿ. ಇವತ್ತ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಐತಿ. ನಾವು ಮೈ ತೊಳಿಲಾಕ ಅಷ್ಟೇ ಕಲ್ತೀವಿ. ಮಲ ನಿರ್ಮೋಚನಂ ಪೂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ. ಗೀತಾ ಮೈಮೇನ ಹೇಳ್ತಾ ಮಧುಸೂದನ ಸರಸ್ವತಿ ಅವರು ಭಾಳ ಸೊಗಸಾಗಿ ಹೇಳ್ತಾರೆ. ಏನಂತ? ಮಲ ನಿರ್ಮೋಚನಂ ಪೂಸಾಂ ಜಲಸ್ನಾನಂ ದಿನೇ ದಿನೇ. ಹೊಲಸು ತೊಳ್ಕೊಳ್ಳಾಕ ದಿನ ಸ್ನಾನ ಮಾಡ್ತೀರಿ. ದಿನ ಮಾಡ್ತೀರಿ, ಹಿಡ್ದಿರ್ಕೊ ಮಾಡ್ತೀರಿ? ದಿನ ಮಾಡ್ತೀರಿ? ದಿನ ಮಾಡಬೇಕ. ನಾವು ದಿನಕ್ಕೆ 2 ಸಲ ಮಾಡ್ತೀವಿ. ಮೊದಲು 3 ಸಲ ಮಾಡ್ತಿದ್ದೆ. ಪುರ್ಸೊತ್ತು ಸಿಗಲಾರ್ದಕ್ಕೆ ಈಗ 2 ದಿನ ಅಂತೂ 2 ಸಲ ತಪ್ಪಲಾರ್ದೇ ಸ್ನಾನ, ಪೂಜಾ, ಪ್ರಸಾದ. ಮೈ ಹೊಲಸಾಗ್ತದೆ, ಆಗ್ತದಲ್ರಿ? ಭಾರಿ ಶಿಷ್ಯ ಗಂಟು ಬಿದ್ದೀವ. ಅಡ್ವಾನ್ಸ್ ಉತ್ತರ ಕೊಡಕತ್ತಾನು, ನನಗಿನ್ನ ಮುಂದೆ ಓಡಾಕತ್ತಾನು. ಹೊಲಸಾಗ್ತದೆ. ಹ್ಯಾಂಗೆ ಹೊಲಸಾಗ್ತದೆ? ದಾಸರೇ ಭಾಳ ಚಂದ ಹೇಳಿದರು. ಸೋರುವ 9 ದ್ವಾರದಿಂದಲೇ ಮಲ, ನೀರಿರದಿದ್ದರೆ ನಾರುವ ದೇಹವಿದು. 9 ದ್ವಾರದಿಂದ ಏನು ಸೋರ್ತದೆ? ಹೊಲಸ ಸೋರ್ತದಲ್ರಿ. ಕಣ್ಣಾಗ ಪಿಚ್ಚ, ಕಿವ್ಯಾಗ ಕೂಕುಣ, ಬಾಯಾಗ ಜ್ವಲ್ಲ, ಮೂಗಿನಾಗ ನಂದಿನಿ ತುಪ್ಪ. ಇವ್ರಿಗೆ ಭಾಳ ಸೋರಂಗೆ ಕಾಣುತ್ತೆ. ಯಾಕೋ ಭಾಳ ನಗಲಾಗತ್ತೆ. ಬೆಳಿಗ್ಗೆ ಹೊತ್ತು ಹೊಣದ್ರಾಗ ಎಲ್ಲ ನವದ್ವಾರಗಳಿಂದ ಹೊಲಸೇ ಸೋರ್ತದೆ. ಹೊಲಸಾದಂಥ ಶರೀರ, ಈ ಹೊಲಸಾದ ಶರೀರ ತೊಳ್ಕೊಂತೀರಿ. ತೊಳ್ಕೊಳಕ್ಕೆ ಬರ್ತದೆ ನಿಮಗೆ. ನೀರಿರದಿದ್ದರೆ ನಾರುವ ದೇಹ ಅಂತ ಹೇಳಿದರು. ಪ್ರತಿ ಕ್ಷಣ ಬರೀ ನವದ್ವಾರಗಳಿಂದ ಅಷ್ಟ ಹೊಲಸ ಬರ್ತದಂತಲ್ಲ, ರೋಮಗಳಿಂದ ಬರೀ ಹೊಲಸ ಬರ್ತದ ಅಂದ್ರು. ಶರೀರದ ರೋಮಗಳಿಂದ ಏನು ಅಮೃತ ಬರ್ತಂದ್ರೆ ನೀವು ಏನು ಬರ್ತದೆ? ಬರೀ ಹೊಲಸೆ ಐತಿ. ಶರೀರ ತೊಳ್ಕೊಂತೀರಪ್ಪ, ಜಲಸ್ನಾನ ಮಾಡ್ತೀರಿ, ಆದರೆ ಮತಿ ನಿರ್ಮಲ ಹೆಂಗೆ ಮಾಡ್ಕೋಬೇಕು? ನಿಜಗೊಂಡ್ರು ಮತಿ ಮನಸ್ಸು ಒಂದೇ ಅಂತಃಕರಣದ ವಿಭಾಗಗಳಷ್ಟೇ ಏನ್ರಿ. ನಿಜಗೊಂಡ್ರು ಅದನ್ನು ಹೇಳಿದರು. ಮತಿಗೆ ಮಂಗಲ ವಿಭುದಾವುದು ಉತ್ತಮರ ಸಂಘ ಅಂತ ಹೇಳಿದ್ರು. ನಮ್ಮ ಮತಿ, ನಮ್ಮ ಬುದ್ಧಿ, ನಮ್ಮ ಮನಸ್ಸು ಎಲ್ಲಿ ಸ್ವಚ್ಛ ಆಗ್ತದೆ ಅಂತಿದ್ದಾರೆ. ಎಲ್ಲಿ ಹೋದ್ರೂ ನಿಮಗೆ ಸ್ವಚ್ಛ ಆಗೋದಿಲ್ಲಪ್ಪ, ಇಲ್ಲೇ ಬರಬೇಕು ಅಂತವ್ನು. ಈ ಸತ್ಸಂಗಕ್ಕೆ ಬರಬೇಕು, ಸಿದ್ಧಾರೂಢನ ಅಂಗಳಕ್ಕೆ ಬರಬೇಕು. ಇಲ್ಲೇ ಬಂದ್ರೇ ನಿಮ್ಮ ಮನಸ್ಸು ಸ್ವಚ್ಛ ಆಗ್ತದೆ. ಹೌದಲ್ರಿ? ನೀವು ಇಲ್ಲಿ ಬಂದಿರಿ, ನಿಮ್ಮ ಮನಸ್ಸು ನೋಡಿ ಎಷ್ಟು ಸ್ವಚ್ಛ ಐತಿ. ಈಗ ಯಾವ ಹೊಲಸು ವಾಸನೆಗಳು, ಕಾಮಕ್ರೋಧಾದಿ ವಿಕಾರಗಳು, ಯಾವ ವಿಕ್ಷೇಪಗಳು ಇಲ್ಲಿ ಕಂಡುಬರೋದಿಲ್ಲ. ಇಲ್ಲಿ ಕುಂದ್ರ ಬದಲಿಗೆ ಮತ್ತೆಲ್ಲಾರ ಕುಂತಿದ್ರಿ ಹಿಂಗಿರ್ತೈತೆ ಮನಸ್ಸು. ಇಲ್ಲಿ ಬರೋ ಬದಲಿಗೆ ದಾಬಾಕ್ ಹೋಗಿದ್ರಿ ಅಂದ್ರೆ ಇಟ್ಟತ್ನ್ಯಾಗ ನೋಡ್ಬೇಕು. ಅವ್ರು ದಾಬಾದ ಮುಂದೆ ಭಾರಿ ಚಂದ ಡ್ಯಾನ್ಸ್ ಮಾಡ್ತಿರ್ತಾರ. ಹಿಂಗೆ ಹೆಜ್ಜೆ ಇಡ್ಬೇಕಂತಿರ್ತಾನ, ಮತ್ತೆ ಕಾಲು ಹಿಂದಕ್ಕೆ ತೊಗೊಂತಿರ್ತಾನೆ, ಈ ಕಡೆ ಹೋಗ್ತಾನೆ, ಆ ಕಡೆ. ಹಂಗ್ಯಾಕೆ ಮಾಡ್ತಿರೋ ಅಂತ ಕೇಳಿದೆ ನಾವು. ಒಬ್ಬ ಕುಡುಕರು ಶಿಷ್ಯರು ಅದಾರ ನಮಗೆ, ಮತ್ತೆ ಏನು ಮಾಡ್ಬೇಕು, ಹಂಗ್ಯಾಕೆ ಮಾಡ್ತಿರೋ ಅಂತ ಕೇಳ್ದೇನ. ಅಪ್ಪಗಳ ನಿಶಾದಾಗ್ರಿ ಸಣ್ಣ ಸಣ್ಣ ಜಂಪ್, ದೊಡ್ಡ ದೊಡ್ಡ ತೆಗ್ಗ ಕಣ್ಣಂಗೆ ಆಗ್ತಾವ್ರಿ, ಅದಕ್ಕೆ ಹುಷಾರಾಗಿ ನಡಿತೀವಿ ಅಂತ ನಾವು. ನೀವು ಇಲ್ಲಿ ಬದಲಿಗೆ ಇಲ್ಲಿ ಕುಂದ್ರು ಬದಲಿಗೆ ಮತ್ತೆಲ್ಲರ ಕುಂತಿದ್ರ, ಈ ಭಾವ ಹಿಂಗಿರ್ತಿರ್ಲಿಲ್ಲ. ಮನುಷ್ಯನ ಮನಸ್ಸನ್ನ ಬದಲಿಸುವಂತ ಏಕೈಕ ಮಾಧ್ಯಮ ಅಂದ್ರೆ ಅದು ಸತ್ಸಂಗ ಅಂತ ಹೇಳಿದ್ರೇನ್ರಿ. ಅದಕ್ಕೆ ಇದನ್ನು ಮಾಡೋದು. ಏನು ಕೆಲಸಕ್ಕೆ ಉದ್ಯೋಗ ಇಲ್ಲದಕ್ಕೆ ಇದನ್ನ ಮಾಡಕತ್ತಾರೆ ಇವರೆಲ್ಲ. ನಾವೇನು ಉದ್ಯೋಗ ಇಲ್ಲದಕ್ಕೆ ಬಂದೀವಿ. ಮನುಷ್ಯನ ಮನಸ್ಸನ್ನ ಬದಲಿಸುವಂತ ಏಕೈಕ ಮಾಧ್ಯಮ ಅಂದ್ರೆ ಅದು ಅನುಭಾವಗೋಷ್ಠಿ, ಶರಣರ ಅನುಭಾವಗೋಷ್ಠಿ. ಇಲ್ಲಿ ಬಂದಾಗ ಅವನ ಮನಸ್ಸು ಪರಿವರ್ತನೆ ಆಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು ಮನಸ್ಸು ತೊಳೆಯುವ ಶ್ರೇಷ್ಠ ಸಾಧನ ಅಂತಂದ್ರೆ ಯಾವುದ್ರಿ? ಶರಣರ, ಸಂತರ, ಮಹಾಪುರುಷರ ಸನ್ನಿಧಾನಕ್ಕೆ ಬಾ. ಮನಸ್ಸು ನಿರ್ಮಲ ಮಾಡ್ಕೊಳ್ಳಿಕ್ಕೆ ಬರ್ತದ. ಮನಸ್ಸು ಎಲ್ಲಿ ತನ ನೋಡ್ರಿ. ನಾನು ಮೊದಲೇನು ಮನಸ್ಸು ಯಾಕೆ ಹೊಲಸಾಗ್ತದೆ, ಮನಸ್ಸನ್ನು ನಾವು ಹೆಂಗೆ ಅದನ್ನು ತೊಳ್ಕೋಬೇಕು, ಮನಸ್ಸು ಹೊಲಸಾದ್ರೆ ಸಮಸ್ಯೆ ಏನಿದೆ, ಮನಸ್ಸು ಅದರಿಂದ ಹೊಲಸಾಗ್ತದೆ. ಮನಸ್ಸು ಹೊಲಸು ಮಾಡುವಂಥದ್ದು ಯಾವುದು? ಇವತ್ತು ಒಂದಲ್ಲ ಎರಡಲ್ಲ, ಜಗತ್ತಿನೊಳಗ ಇವತ್ತು ಎಲ್ಲ ಮಾಧ್ಯಮಗಳು ನಿಮ್ಮ ಮನಸ್ಸನ್ನು ಹೊಲಸು ಮಾಡುವ ಮಾಧ್ಯಮಗಳೇ.
ನೀವು ಟಿ ವಿ ಆನ್ ಮಾಡ್ತೀರಿ, ಮೊಬೈಲ್ದಾಗ ಯೂಟ್ಯೂಬ್ ನೋಡ್ತೀರಿ, ಮತ್ತೇನೋ ಸುಡುಗಾಡ ನೋಡ್ತೀರಿ, ಏನು ನೋಡಿದ್ರು ಎಲ್ಲ ತಂದು ನಿಮ್ಮ ಮನಸ್ಸೆಂಬ ಮತಿಯೆಂಬ ಬುಟ್ಟಿಯಲ್ಲಿ ಹಲಸ ಕಸ, ಹೀನ ವಾಸನೆ, ಪಾಪ ಕಸವನ್ನು ಚೆಲ್ಲುವಂಥವುಗಳೇ ಆಗಿವೆ ಅಲ್ರಿ. ನಿಮ್ಮ ಮನಸ್ಸಿನೊಳಗೆ ಇಲ್ಲಿ ಏನಾರ ಒಂದಿಷ್ಟು ಒಳ್ಳೆ ಸಂಗತಿಗಳು ನಿಮ್ಮ ತಲಾಗ ನಿಮ್ಮ ಮನಸ್ಸಿನಾಗ ಸೇರ್ತಾವೆ ವಿನ ಇದು ಬಿಟ್ರೆ ನೀವು ದಿನದ 24 ಗಂಟೆ ಮಾಡ್ತಕ್ಕಂಥದ್ದೇನಿದೆ ಕನಸಿನಲ್ಲಿಯೂ ಹೊಲಸು ವಿಚಾರವೇ ಮನಸ್ಸಿನಲ್ಲಿ ಸುಳಿತದ ಹೊರತಾಗಿ ಇವನಿಗೆ ಚಲೋದು ಎಲ್ಲಿ ಸುಳಿತದಪ್ಪ? ಚಲೋ ವಿಚಾರ ಎಲ್ಲಿ ಬಂದವು? ಭಗವತ್ ಚಿಂತನ ಬಂದಿದೆಯಾ? ಆತ್ಮಚಿಂತನ ಬಂದಿದೆಯಾ? ವೇದಾಂತ ವಿಚಾರ ಬಂದಿದೆಯಾ? ಎಲ್ಲಿ ಏನು ಮಾಡ್ತಿದ್ವಿ? ಕೆಟ್ಟ ವಿಚಾರಗಳೇ ಸುಳಿತಾ ಇರ್ತಾವೆ. ಆದಷ್ಟು ಎಲ್ಲರೂ ಜಗತ್ತಿನ ಎಲ್ಲ ಮಾಧ್ಯಮಗಳು ಅದೊಂದಿಟ್ಟು ಭಜನಾ ಕ್ಷೇತ್ರ, ಒಂದಿಟ್ಟು ಸತ್ಸಂಗದ ಕ್ಷೇತ್ರ, ಒಂದಿಷ್ಟು ಪ್ರವಚನ ಮಾಧ್ಯಮಗಳು, ಇವು ಬಿಟ್ಟರೆ ನಿಮ್ಮ ಮನಸ್ಸಿನೊಳಗೆ ಎಲ್ಲರೂ ಕಸ ತಂದು ಹಾಕೋರೇ ಅದಾರ. ಎಮ್ ಐ ರೈಟ್? ನೋಡ್ತೀವಿ ನಾವು ಎಲ್ಲ ಬರೇ ಮನಸ್ಸು ಹೊಲಸು ಮಾಡಿಸೋರೇ ಅದಾರ. ಎಲ್ಲಿ ಮನಸ್ಸು ತೊಳೆಯವ್ರು ಅದಾರಪ್ಪ? ಮನಸ್ಸು ಪ್ರತಿ ಕ್ಷಣ ವಿಕಾರಗೊಳ್ತಾ ಇದೆ. ಮನಸ್ಸೇ ಮೊದಲು ವಿಕಾರದಿಂದ ಕೂಡಿರುವಂತಹದ್ದು, ಅದರೊಳಗೆ ಅದಕ್ಕೆ ಪ್ರಚೋದನೆ ಕೊಡುವಂತಹ ಮಾಧ್ಯಮಗಳು. ಎಷ್ಟು ಮನಸ್ಸು ಹೊಲಸಾಗಬಾರ್ದು ನೆನ್ಪಿಟ್ಕೊಳ್ರಿ. ಒಂದು ಕ್ಷಣ ಬೇಕಾದ್ರೆ ಮೈ ಹೊಲಸಿದ್ದರೆ ನಡೆದಿತ್ತು, ಮನಸ್ಸು ಹೊಲಸು ಮಾಡ್ಕೋಬೇಡ. ನಾವು ಬಟ್ಟೆ ಹೊಲಸಾಲಾರ್ದಂಗೆ ಭಾಳ ಜಾಗ್ರತೆ ವಹಿಸ್ತೀವಿ. ಇಲ್ಲಿ ನೋಡ್ರಿ, ನೆಲದಲ್ಲಿ ನಾವು ಮಣ್ಣಾಗನು ಬಂದು ಕುಂತಾರ ಒಳ್ಳೆ ಸದ್ಭಾವನೆ ಉಳ್ಳಂಥ ಒಳ್ಳೆ ಸದ್ಭಕ್ತರು, ಭಾವಿಕ ಜನ, ನಮ್ಮ ಗೋಟೆ ಜನ ಎಲ್ಲಿ ಎಲ್ಲಿ ಮಣ್ಣಾಗ, ಎಲ್ಲಿ ನೆಲದಾಗ ಎಲ್ಲ ಕಡೆ ಕುಂತಾರ. ಆದರೆ ಭಾಳ ಕಡೆ ನೋಡ್ತಿರ್ತೀವಿ ನಾವು, ಏನ್ರಿ ಹಿಂಗೆ ಮಣ್ಣು ಐತೆ ಅಂದ್ರೆ ಕುಂದ್ರಂಗಿಲ್ಲ. ಅವು ಚೇರ್ ಹಾಕಬೇಕು, ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಕುಂದಿರ್ತಾರ. ನೀವು ನೋಡಿರ್ಬೇಕಾರೆ ಆಕಸ್ಮಿಕ ದೇವ್ರ ಗುಡಿಗೆ ಹೋಗ್ಯಾನಂದ್ರು ಸಹಿತ ಸಾಷ್ಟಾಂಗ ನಮಸ್ಕಾರ ಮಾಡ್ಲಾಕ ಅವನಿಗೆ ಹೆಜಿಟೇಟ್ ಅನ್ನಿಸ್ತದ. ಏನು ಅನ್ಬೇಕು ಅವನಿಗೆ ಸ್ವಲ್ಪ ಅವನಿಗೆ ಬಟ್ಟೆ ಹೊಲಸಾಗ್ತದೆ. ಕುಂದ್ರಬೇಕಂದ್ರೆ ಹೊಲಸಿದ ಜಾಗದಾಗ ಕುಂದ್ರಂಗಿಲ್ಲ, ನೋಡ್ಕೊಂಡು ಕುಂದಿರ್ತಾನೆ, ಸ್ವಚ್ಛ ಮಾಡ್ಕೊಂಡು ಕುಂದಿರ್ತಾನೆ. ಕೊನೆಗೆ ಪೇಪರ್ ಹಾಕೊಂಡು ಕುಂದಿರ್ತಾರೆ ಒಂದಿಷ್ಟು ಮಂದಿ. ನಾನು ನೋಡೀನಿ, ಪೇಪರ್ ತೊಗೊಂಬಂದಿರ್ತಾರೆ ಪ್ರವಚನ ಕೇಳಕ್ಕೆ. ಪೇಪರ್ ಹಾಕ್ಕೊಂಡು ಅದ್ರ ಮ್ಯಾಗ ಕುಂದಿರ್ತಾನೆ. ಬಟ್ಟೆ ಹೊಲಸಾಗಬಾರ್ದು. ಅರೆ, ಬಟ್ಟೆ ಹೊಲಸಾಲಾರ್ದಂಗೆ ಎಷ್ಟು ಜಾಗ್ರತೆ ವಹಿಸ್ತೀಯಲ್ಲ, ಹಾಗೆ ಭಾವ ಹೊಲಸಾಗದಂಗೆ ನೋಡ್ಕೋ. ಭಗವಂತ ನಿನಗೆ ಇದೇ ಜನ್ಮದಲ್ಲೇ ಸಿಗ್ತಾನ ಅಂದ್ರು. ಎಷ್ಟು ಜಾಗ್ರತೆ ವಹಿಸ್ತೀಯಪ್ಪ? ಬಟ್ಟೆ ಹೊಲಸಾರದಂಗೆ ನೋಡ್ಕೊಂತೀವಿ. ಬಟ್ಟೆ ಹೊಲಸಾದ್ರೆ ನಡೀತದ. ಬಟ್ಟೆ ಹೊಲಸಾದವ್ರಿಗೆ ದೇವ್ರು ಸಿಗಂಗಿಲ್ಲ ಅಂತೀರೇನು? ದೇವ್ರು ಯಾರಿಗೆ ಸಿಗಂಗಿಲ್ಲ. ಭಾವ ಹೊಲಸಾದವ್ರಿಗೆ ದೇವ ಪೆಟ್ಟೆ ಆಗೋದು ನೋಡ್ರಿ, ನೆನ್ಪಿಟ್ಕೊಡ್ರಿ ಏನ್ರಿ. ಆದ್ದರಿಂದ ಅವ್ರಂತಾರ ಭಾವ ಪರಿಶುದ್ಧ ಮಾಡಿಕೋ. ಭಾವ ಪರಿಶುದ್ಧ ಇರಬೇಕು, ಅವನಿಗೇನೆ ಭಗವಂತನ ಜ್ಞಾನ ಆಗ್ತದ. ಮತಿನಲ ಕೈ ಶುದ್ಧ ಬುದ್ಧಿಗೆ ಮಾತ್ರ ದೇವದರ್ಶನ ಅಂತ ತಿಳ್ಕೊಂಡು, ಶಮನಮಾದಿ ಸುಸಂಸ್ಕೃತ ಮನ ಆತ್ಮದರ್ಶನೇ ಕರಣಂ. ಆಚಾರ್ಯ ಶಂಕರರು ಯಾವ ಮನಸ್ಸು ಪರಿಶುದ್ಧವಾಗಿದೆಯೋ ಅವನಿಗೆ ಮಾತ್ರ ಭಗವಂತನ ಅನುಭೂತಿ ಆಗ್ತದೆ ಎಂಬ ಮಾತನ್ನು ಆಚಾರ್ಯ ಶಂಕರರು ಹೇಳಿದರು. ಅದಕ್ಕೆ ಮನಸ್ಸು ನಿರ್ಮಲ ಮಾಡಿಕೊಡ್ರಿ, ಮತಿ ನಿರ್ಮಲ ಮಾಡಿಕೊಡ್ರಿ. ಯಾಕೆ ಒಂದು ಭಾಳ ಚಂದ ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಮೈಂಡ್, ನಥಿಂಗ್ ಕ್ಯಾನ್ ಬಿ ಅಚೀವ್ಡ್ ವಿದೌಟ್ ಪ್ಯೂರಿಟಿ ಆಫ್ ಮೈಂಡ್. ಈ ಮನಸ್ಸಂತಿದೆಯಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಯುವರ್ ಮೈಂಡ್ ಈಸ್ ಯುವರ್ ಬಾಡಿ ಬಾಂಡೇಜ್, ಯುವರ್ ಮೈಂಡ್ ಈಸ್ ಯುವರ್ ಮಿಸರಿ. ನಿನ್ನ ಮನಸ್ಸೇ ನಿನ್ನ ಆನಂದಕ್ಕೆ ಕಾರಣ, ನಿನ್ನ ಮನಸ್ಸೇ ನಿನ್ನ ನರಕಕ್ಕೆ ಕಾರಣ. ನರಕವನ್ನು ಉಂಟು ಮಾಡುವುದು ಮನಸ್ಸೇ, ಸ್ವರ್ಗವನ್ನು ಉಂಟು ಮಾಡುವುದೇ ಮನಸ್ಸೇ. ನೆನಪಿಟ್ಕೋಬೇಕು ನೀವು. ನಿಮ್ಮ ಮನ್ಯಾಗ ನರಕ ನಿರ್ಮಾಣ ಮಾಡೋದು, ನಿಮ್ಮ ಮನ್ಯಾಗ ಸ್ವರ್ಗ ನಿರ್ಮಾಣ ಮಾಡೋದು ಯಾವುದೈತಿ? ಮನಸ್ಸೇ ಐತಿ. ಮನಸ್ಸು ವಿಕ್ಷಿಪ್ತವಾಗಿತ್ತು, ಮನಸ್ಸು ವಿಕ್ಷೇಪಕ್ಕೊಳಗಾಗಿತ್ತು. ನಿಮಗೆ ಇವು ಓಲ್ಡ್ ಶಾಸ್ತ್ರ ಭಾಷೆ ಅರ್ಥ ಆಗೋದಲ್ಲ, ನಿಮ್ಮ ಭಾಷೆನೇ ಬಳಸಲಿ. ಟೆನ್ಷನ್ ಆಗಿತ್ತು. ಟೆನ್ಷನ್ ಆಗ್ತದೆ ನಿಮಗೆ ಯಾವ? ನಾ ಒಂದು ತಾಸು ಹಿಂಗೆ ಹೇಳಕತ್ತೀನಿ ಅಂದ್ರೆ ಟೆನ್ಷನ್ ಶುರು ಆಗ್ತದೆ ಅಲ್ಲ? ಯಾವಾಗ ಬಿಡ್ತಾರೆ ನನಗೂ ಟೆನ್ಷನ್ ಶುರು ಆಗ್ಯದ. ಅದು ಭಾಳ ಟೆನ್ಷನ್ ಮಾಡ್ಲಕತ್ತದ. ಡಮ್ 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 ಡಮ್
ಆದ್ರೂ ಆ ಕಡೆ ಲಕ್ಷ ಕೊಳ್ಳಾದೆ ನಾ ಮಾತಾಡ್ತಾ ಇದ್ದೇನೆ. ಟೆನ್ಷನ್, ಪ್ರತಿ ಕ್ಷಣ ಟೆನ್ಷನ್ ಟೆನ್ಷನ್ ಟೆನ್ಷನ್. ಅದಕ್ಕೆ ಯಾವುದಕ್ಕೆ ಟೆನ್ಷನ್ ಆಗ್ತದೆ? ಮನಸ್ಸಿಗೆ ಟೆನ್ಷನ್ ಆಗೋದು. ಸದಾ ಕ್ಷಣ ವಿಕ್ಷಿಪ್ತಗೊಳ್ಳುವಂತಹದ್ದು ಮನಸ್ಸೇ. ಕಾಮ ಕ್ರೋಧಾದಿಗಳಿಂದ ಮನಸ್ಸು ವಿಕ್ಷಿಪ್ತವಾಗ್ತದೆ, ಹೀನ ವಾಸನೆಗಳಿಂದ ಮನಸ್ಸು ವಿಕ್ಷಿಪ್ತವಾಗ್ತದೆ. ಇಂಥ ಮನಸ್ಸನ್ನು ತಿಳಿಗೊಳಿಸ್ಬೇಕಾಗಿತ್ತಂದ್ರೆ ಎಲ್ಲಿ ಆ ಮನಸ್ಸನ್ನು ತೊಳ್ಕೋಬೇಕ್ರಿ ಅಂತ ಕೇಳಿದ್ರೆ ಸತ್ಸಂಗವೆಂಬ ತೀರ್ಥದಲ್ಲಿ ಆ ಮನಸ್ಸಿನ ಕೊಳೆಯನ್ನು ತೊಳ್ಕೊಡ್ರಿ ಅಂತ ಹೇಳಿದರು. ಸತ್ಯರ ನಡೆತೀರ್ಥ, ಸತ್ಯರ ನುಡಿತೀರ್ಥ, ಉತ್ತಮರ ಸಂಘ ವಧು ತೀರ್ಥ, ಹರಿವ ನೀರ ತಣದು ತೀರ್ಥ ಸರ್ವಜ್ಞ ಅಂದ್ರವರು. ಎಲ್ಲಿ ಮುಳುಗಿ ನಿನ್ನ ಮನದ ಮೇಲೆ ಏನು ತಿಳ್ಕೋಬೇಕು? ಸತ್ಸಂಗದಲ್ಲಿ, ಸತ್ಸಂಗವೆಂಬ ತೀರ್ಥದಲ್ಲಿ ಮುಳುಗಬೇಕು. ನೀವು ಕಾಶಿ ಕೇದಾರ್ ಈಗ ಯಾತ್ರಕ್ಕೆ ಹೋಗೋರು ಬೈತೀವಿ, ಆದ್ರೂ ನಾವೇ ಹೊಂಟೀವಿ ನಾಳೆ ಏನ್ರಿ. ಅಲ್ಲಿ ಹೋಗೋದು ಅದಕ್ಕೆ ಅಂತ ಕೇಳಿದ್ರೆ ಭಾಳ ವ್ಯತ್ಯಾಸ ಇದೆ. ನಾವು ಹೋಗೋದಕ್ಕೆ ನೀವು ಹೋಗೋದಕ್ಕೆ ಭಾಳ ವ್ಯತ್ಯಾಸ ಇದೆ. ಅದನ್ನ ಹೇಳ್ಕೊಂಡು ಕುಂದ್ರಾಗ ನನ್ನ ಟೈಮ್ ಇಲ್ಲ. ನಾವು ಪರಿಶುದ್ಧರಾಗಬೇಕಂತ ಹೇಳಿ ಗಂಗಾದಾಗ ಹೋಗಿ ಮುಳುಗುತ್ತೀವಿ, ಗಂಗಾ ತೀರ್ಥದಲ್ಲಿ ಹೋಗಿ ಮುಳುಗುತ್ತೀವಿ. ನೀನು ಪರಿಶುದ್ಧ ಆದಿ ಅಂತ ತಿಳ್ಕೋಬೇಡ. ಗಂಗಾ ತೀರ್ಥ ಎಲ್ಲೈತಿ ಗೊತ್ತೇನೋ? ಎಲ್ಲಿ ಜ್ಞಾನಿಗಳು, ವೈರಾಗ್ಯ ಮೂರ್ತಿಗಳು, ಅನುಭಾವಿಗಳು ನೆಲೆಸಿರ್ತಾರ ಅವರ ನಿಂತ ನೆಲವೇ ಪವಿತ್ರ ತೀರ್ಥಕ್ಷೇತ್ರ. ಹೌದಲ್ರಿ? ಒಂದು ಘಟನೆ ಹೇಳ್ತೇನೆ ನಿಮಗೆ. ಸಿದ್ಧಾರೂಢರ ಅಪರೂಪದ ಲೀಲಾ ಐತಿ. ಚೆನ್ನೈ ಸ್ವಾಮಿ ಅಂತ ಒಬ್ಬ ಸಿದ್ಧರ ಶಿಷ್ಯ ನೋಡ್ರಿ. ಸಿದ್ಧರಿಗೆ ಈ ನಾನು ನಿನ್ನೇನೋ ಬೆಳಿಗ್ಗೆ ಇವತ್ತಿನ ಶಾಸ್ತ್ರ ಚಿಂತನೆಯಲ್ಲಿ ಕ್ಲಬ್ ಹೌಸ್ನೊಳಗೆ ಹೇಳ್ದಾನ, ಸಿದ್ಧರನ್ನ ಕಾಡಿದವರು ಐಗೋಳ, ಸಿದ್ಧರನ್ನ ಜಗತ್ತಿಗೆ ಪರಿಚಯಿಸಿದವರ ಐಗೋಳ. ನೀವು ಸಿಟ್ಟಿಗೆ ಇರ್ಬೇಡ್ರೆ ಐಗೋಳು ಏನ್ರಿ. ಹಂದ್ರಯ್ಯನಂತ ಕೆಲ ಜನ ಭಾಳ ಕಾಡ್ಯಾರ. ಗುರುಪಾದಯ್ಯನಂಥ ಐನೋರ ಅವ ಸಿದ್ಧರ ಸಲುವಾಗಿ ಮನೆ ಬಿಟ್ಟ, ಮಕ್ಕಳು ಬಿಟ್ಟ, ನಿನ್ನ ಮಠ ಬಿಟ್ಟು ಹೊರಗೆ ಹಾಕ್ತೀವಿ ಹೇಳ್ತಂದು ನೀ ಆ ಮಠಕ್ಕೂ ಹಾದಿ ಅಂತಂದ್ರೆ ನೀ ಮನೆಗೆ ಬರಬೇಡ ಅಂದು. ಮನಿ ಬೇಕೋ ಮಠ ಬೇಕೋ ನಾ ಬೇಕು ಅಂತ ಕೇಳಿರ ಮಡದಿ ಬೇಡ ಮನಿ ಬೇಡ ಸಿದ್ಧಾರೂಢ್ಯ ಬೇಕಂದಂತ ಮಹಾಭಕ್ತ ಗುರುಪಾದಯ್ಯ ಸ್ವಾಮಿ ಅನ್ರಿ. ನಾವು ನೆನ್ಪಿಟ್ಕೋಬೇಕು ಇವನ್ನೆಲ್ಲ. ಒಬ್ಬರಲ್ಲ ಇಬ್ಬರಲ್ಲ ನೋಡಿ. ಚೆನ್ನೈನೂ ಕೂಡ ಹುಗಾರ ಓಣಿಯಲ್ಲಿ ಪಂಚಮಣಿಗೆ ಮಠದ ಚೆನ್ನೈ ಸ್ವಾಮಿಗಳು ಮನಮುಟ್ಟಿ ಸಿದ್ಧರ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಏನವನು ಮಾಡಿದ್ರು ಕೂಡ ಸಿದ್ಧರ ಅಪ್ಪಣೆ ಪಡೆಯದೆ ಅವರ ಆಶೀರ್ವಾದವನ್ನು ಮಾಡದೆ ಯಾವ ಕೆಲಸವನ್ನು ಮಾಡ್ತಿರಲಿಲ್ಲ. ಪ್ರತಿನಿತ್ಯ ಸಿದ್ಧರ ದರ್ಶನ ಮಾಡ್ತಿದ್ರು, ಪ್ರತಿನಿತ್ಯ ಸಿದ್ಧರ ಚರಣ ತೀರ್ಥವನ್ನು ಸೇವಿಸ್ತಾ ಇದ್ರು. ಆ ಪಂಚಮಣಿಗೆ ಮಠಕ್ಕೆ ಬಹಳ ಜನ ಭಕ್ತರು, ಅವ್ರದ್ದೇ ಆದಂಥ ಮಠದ ಭಕ್ತರು ಇದ್ರು. ಭಾಳ ಜನ ಭಕ್ತರು ಆ ಮಠಕ್ಕೂ ಕೂಡ ಬರ್ತಿದ್ರು. ಚೆನ್ನೈನವರಿಗೆ ನೀರಿನ ಸಮಸ್ಯೆ ಆಯ್ತು. ಈ ವರ್ಷ ನೋಡ್ರಿ ನಾವು ತಮಿಳ್ನಾಡಿಗೆ ಯಾತ್ರೆಗೆ ಹೋಗ್ಬೇಕಂತಿದ್ದೇವೆ. ತಮಿಳ್ನಾಡಿನೊಳಗೆ ನೀರಿನ ಸಮಸ್ಯೆ ಐತಿ. ಈಗ ನಮಗೆ ಭಾಳ ಜನ ಹೇಳ್ತಾ ಇದ್ದಾರಂತ, ನೀವು ಯಾತ್ರೆಗೆ ಹೋದ್ರೆ ಭಾಳ ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ ನೋಡಿ, ನೀರಿನ ತಾಪತ್ರೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂడి. ಕರ್ನಾಟಕ ಭಾಳ ಚಲೋ ಪುಣ್ಯ ಮಾಡಿದೆ ಆ ದಿಶೆಯಲ್ಲಿ. ಅದರೊಳಗೆ ಈ ನಿಮ್ಮ ಭಾಗ ಏನೈತಲ್ಲ, ನೀವು ಭಾಳ ಪುಣ್ಯ ಮಾಡಿರಿ ಅಂತ ಕಾಣ್ತದೆ ನೀರಿನ ವಿಷಯಕವಾಗಿ. ಈಗಂತೂ ಕರ್ನಾಟಕದಾಗ ಮನ್ಯಾಗ ಮನೆ ಮುಂದೆ ಬಂದವಲ್ಲ ನೀರು, ಮನೆ ಮುಂದೆ ತಂದು ಬಿಟ್ಟಾರೆ. ಇನ್ನು ಬಾಯಾಗ ತಂದಿಟ್ಟು ಹಾಕಬೇಕಾಗ್ಯದವ ನೀರು ಅಲ್ಲ. ನೀರಿನ ಸಮಸ್ಯೆ ಆಗಿದೆ. ಯಾವ ಚೆನ್ನೈ ಸ್ವಾಮಿಗಳು ಇಂಥ ನೀರಿನ ತಾಪತ್ರೆ ಆಗ್ಯದ. ರಾತ್ರಿ ಎಲ್ಲ ಎಚ್ಚರಿದ್ದು ಎಲ್ಲೆಲ್ಲಿ ನೀರು ಸಿಗ್ತದ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ನೀರು ಹ್ಯಾಂಗ ಬರುವಂಥ ಮಠಕ್ಕೆ ಬರುವಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಹೆಂಗೆ ಮಾಡಬೇಕು?
ನೀರಿನ ಚಿಂತೆ ಮಾಡ್ಕೊಂತ ಸಿದ್ಧ ಏ ಸದ್ಗುರುನಾಥ ನೀನೇ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸು ತಂದೆ ಅಂತ ತಿಳ್ಕೊಂಡು ಸಿದ್ಧಾರೂಢರನ್ನ ನೆನಪು ಮಾಡ್ಕೊಂಡು ನಿದ್ದೆ ಮಾಡಿದಾನ. ನಸಿಕಿನ 4 ಗಂಟೆ ಕನಸು ಬಿತ್ತಂತವ್ರಿ. ಸಿದ್ಧಾರೂಢರು ಬಂದಂಗೆ ಆಯ್ತು ಕನಸಿನಾಗ. ನಿಮಗೂ ಕನಸು ಬೀಳ್ತಾವಿಲ್ಲ? ನಿಮ್ಮ ಕನಸಿನಾಗ ಏನು ಬರ್ತಾವ? ನಿಮ್ಮ ಕನಸಿನಾಗ ಏನು ಬರ್ತಾವ ಹೇಳಣ್ಣ. ಮೊನ್ನೊಬ್ರು ಬಂದಾರ, ಯಪ್ಪ ಕೆಟ್ಟ ಕನಸು ಬೀಳಾಕತ್ತೇವ್ರಿ, ಒಂದಿಟ್ಟು ದಾರಾರ ಹಾಕ್ರಿ ಅಂತ ಬಂದಾರ. ನಾನು ಏನು ಬೀಳ್ತದೇವ ಅಂತ ಕೇಳಿದೆ. ಕಣ್ಣು ಮುಚ್ಚೋದ ತಡಾರಿ, ಹಿಂಗೆ ನಿದ್ದೆ ಹತ್ತೋದ ತಡಾರಿ, ಕರ್ರಗೊಂದೊಂದು ಬರ್ತದ್ರಿ, ಕುತ್ತಿಗೆ ಹಿಡಿತದ್ರಿ ಅಂತ. ಅದು ಕರ್ರಗಂದು ಮತ್ತೊಂದು ಏನಿರಂಗಿಲ್ಲ, ನೀವು ಮಾಡಿದ ಪಾಪನೇ ಕನಸಿನಾಗ ಬರ್ತದೆ ಮತ್ತೆ ನಟ್ಟೆ ದೆವ್ವಾಗಿ. ಅವ್ರ ಕನಸಿನಾಗ ಸಿದ್ಧಾರೂಢ ಬಂದಂತ. ಸಿದ್ಧಾರೂಢ ಬಂದು, ಚೆನ್ನಯ್ಯ ಭಾಳ ಚಿಂತೆ ಮಾಡಕ್ಕೆ ಹತ್ತಿದೆ ನೀರಿನ ಸಲುವಾಗಿ. ನಿನ್ನ ಮನೆ ಅಂಗಳದಾಗ ನೀರು ಅದಾವೋ ತಮ್ಮ, ಅಟ್ಯಾಕ್ ಚಿಂತೆ ಮಾಡ್ತೀನಿ ನೀರಿನ ಸಲುವಾಗಿ. ಬಾ, ಎಲ್ಲಿ ಈ ಅಂಗಳದಾಗ ನೀರೈತೆ ತೋರಿಸ್ತೀನಿ ಬಾ ಅಂತ ಅಂಗಳಕ್ಕೆ ಕರ್ಕೊಂಡು ಹೋದ್ರು. ಇನ್ನೇನು ಜಾಗ ತೋರಿಸ್ಬೇಕು ಅನ್ನೋದಕ್ಕನ ಮೊಮ್ಮಗ ಒಂದು ಚಟ್ಟನ ಚೀರ್ತಂತೆ. ನಂಗೆ ಇಲ್ಲಿ ಚೀರ್ಲಕತ್ತೇವ್ರಿ ಕೆಲವೊಂದು ಎಚ್ಚರ ಆಗಿಬಿಟ್ಟದ. ಅಯ್ಯೋ, ಸಿದ್ಧಾರೂಢಪ್ಪ ಕನಸಿನಾಗ ಬಂದ, ನೀರಿದ್ದ ಜಾಗ ತೋರಿಸ್ತೀನಂದ. ಎಚ್ಚರ ಆಗಿಬಿಡ್ತು. ಇದೇನು ಕನಸು ನನಸು? ಭಾಳ ನೀರಿನ ಚಿಂತೆ ಮಾಡಿದೆ ಅಂತ ತಿಳ್ಕೊಂಡು ಸಿದ್ಧಾರೂಢಪ್ಪ ಕನಸಿನಾಗ ಬಂದು ಏನು ಅಂತ ಬೆಳಿಗ್ಗೆ ಎದ್ದು ಅವ್ರು ಸ್ನಾನ ಮಾಡಿ ಸಿದ್ಧಾರೂಢಪ್ಪನ ದರ್ಶನಕ್ಕಂತ ಹೊಂಟಿದ್ರು. ಸಿದ್ಧಾರೂಢರು ಸ್ವತಃ ತಾವೇ ಟಾಂಗದ ಗಾಡಿ ಮ್ಯಾಗ ಕುಂತು ಚೆನ್ನೈನ ಮನೆಗೆ ಹೊಂಟಿದ್ರಂತ. ಭಾಳ ಆನಂದ ಆಯ್ತು. ಚೆನ್ನಾಗಿ ಸಿದ್ಧರನ್ನ ಕಂಡು ನಡು ಬೀದಿಯಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ನೆನಪಿಟ್ಕೊಳ್ರಿ, ಮಹಾಪುರುಷರನ್ನ ಮಹಾತ್ಮರನ್ನ ಕಂಡಾಗ ದಿಮಾಕ ಮಾಡಬೇಡ, ಸೊಕ್ಕ ಮಾಡಬೇಡ, ಶರಣರಾಂಗ್ರಿಗಳು ಅಂಗರಿಸದೆ ಕೆಡುವುದೇ ಚಂದಮಾಮ ಅಂದ್ರೇನ್ರಿ. ಅಂತ ಸಮರ್ಥ ಸದ್ಗುರುಗಳ ಕಂಡಾಗ ಅಲ್ಲಿ ಸೊಕ್ಕ ಮಾಡಬೇಡ, ದಿಮಾಕ ಮಾಡಬೇಡ, ನಾನು ಬೇಡ, ಎದಿ ಉಪ್ಪಿಸ್ಕೊಂಡು ತಿರುಗಾಡಬೇಡ, ಬೀಳು ಅವ್ರ ಪಾದಕ್ಕೆ ಬೀಳು, ಉದ್ಧಾರ ಆಗ್ತೀವಿ. ಹಾದಿ ಬೀದಿಯಲ್ಲೇ ಚೆನ್ನಯ್ಯ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಟಾಂಗ ಎಳೆದು ಚೆನ್ನಯ್ಯನ ಭುಜ ಹಿಡಿದು ಎತ್ಕೊಂಡು, ನಿನ್ನ ಚಿಂತೆ ದೂರ ಮಾಡ್ಲಕ್ಕ ನಿನ್ನ ಸದಾವರ್ತಿ ಮಠಕ್ಕೆ ನಾನಾ ಹೊಂಟೀನಿ ತಮ್ಮ. ಚೆನ್ನಯ್ಯ ಕೈ ಹಿಡ್ದು ಕರ್ಕೊಂಡಾದ. ಯಪ್ಪ ನೀನು ಕನಸಿನಾಗ ಬಂದಿದ್ದೆ? ಹೌದು ಬಂದಿದ್ನಲ್ಲ ಅಂದ್ರೆ. ನೀರು ತೋರಿಸ್ಬೇಕನ್ನದ ನೀ ಎದ್ದು ಬಿಟ್ಟಪ್ಪ, ನಾ ಏನು ಮಾಡಲಿ, ಬಾ ಕನಸಿನಾಗ ಏನಾಯ್ತು ಜಾಗೃತಿನಾಗನ ತೋರಿಸ್ಲಕ್ಕ ಬಂದೀನಿ ಬಾ ಅಂತ ಅಂಗಳಕ್ಕೆ ಕರ್ಕೊಂಡು ಹೋಗಿ ಹಿಂಗೆ ಬಡಿಗೆಯಿಂದ 3 ಅವನ ಆ ಪಂಚವಣಿಗೆ ಮಠದ ಅಂಗಳದಲ್ಲಿ 3 ಗೆರೆ ಹಾಕಿದ್ರಂತ. ಹಿಂಗೆ 3 ಗುಂಡ ಹಾಕಿದ್ರು. ಇಲ್ಲಿ ತೋಡ್ರಿ ಸಿದ್ಧರು ಹೇಳಿದ್ರಂತ. ನೆನಪಿಟ್ಟುಕೊಳ್ರಿ, ಈ ಬಲಭಾಗದಲ್ಲಿ ಐತಲ್ಲ, ಇಲ್ಲಿ ನಿನ್ನ ಮನೆಗೆ ಗಂಗಾ ಬರುತ್ತಾಳ. ಗುರುವಿನ ಪಾದ ಬಿದ್ದ ಸ್ಥಳವೇ ತೀರ್ಥಕ್ಷೇತ್ರ. ಭಾಳ ಚಂದ ಬರ್ದಾರ. ಏನಂತ, ಎಲ್ಲಿ ಸದ್ಗುರುನಾಥ ಹೆಜ್ಜೆ ಇಡ್ತಾನ ಅಲ್ಲಿ ಅಷ್ಟಾಷಷ್ಠಿ ತೀರ್ಥಗಳು. ಬರೇ ಒಂದು ತೀರ್ಥ ಅಲ್ಲ, ಎಷ್ಟು ಹೇಳ್ಯಾರಿ? ಅಷ್ಟಾಷಷ್ಠಿ ತೀರ್ಥಗಳಂತ ಹೇಳಿದಾರ. ಈಗ ಇಲ್ಲಿ ಗಂಗಾ ಬರ್ತಾಳ, ಇಲ್ಲಿ ಯಮುನಾ ಪ್ರತ್ಯಕ್ಷ ಆಗ್ತಾಳ, ಇಲ್ಲಿ ಸರಸ್ವತಿ ಪ್ರತ್ಯಕ್ಷ ಆಗ್ತಾಳೆ. 3 ಗುಂಡ ತೋರಿಸಿ ಇಲ್ಲಿ ಹಾಟ್ ಅಂತ ಹೇಳಿದ್ರ, ಆಟ ತೋರಿಸಿ ಸಿದ್ಧಾರೂಢಪ್ಪ ಮಠಕ್ಕೆ ಹೋದ. ಇವರು ಸಲಿಕೆ ಗುದ್ಲಿ ಹಾರಿ ಎಲ್ಲ ತಗೊಂಡು ಹಡ್ಲಾಕ್ ಹತ್ತಿದ್ರು. 5-6 ಪೂಟ ಹಡ್ಡಿದ್ರು. ಒಂದು ತೆಗ್ಗಿನಾಗ ನೀರು ಬಂತು. 3 ತೆಗ್ಗು ಹಡ್ಡಿದ್ರು, ನೀರು ಬಂತು. 3 ತೆಗ್ಗದ ನೀರ ಬೇರೆ ಬೇರೆನೇ ಇತ್ತು ಅಂತ, ಬಣ್ಣನೂ ಬೇರೆ ಬೇರೆನೇ ಇತ್ತು. ಅವು ಹೆಂಗೆ ಕಾಣ್ತಿದ್ವು ಅಂತ ಕೇಳಿದ್ರೆ, ಒಂದು ಯಮುನಾ, ಒಂದು ಗಂಗಾ. ಇವತ್ತಿನವರೆಗೂ ಅವು ಸದಾ ಎಲ್ಲ ಬಾವಿಗಳು ಆ ಸುತ್ತಮುತ್ತ ಹೂಗಾರ ಓಣಿ ಒಳಗೆ, ಹುಬ್ಬಳ್ಳಿ ಒಳಗೆ ಹೂಗಾರ ಓಣಿ ಒಳಗೆ ಎಲ್ಲ ಬಾವಿಗಳು ಬತ್ತಿದ್ರು. ಅವು ಬತ್ತಿರಲಿಲ್ಲಂತ. ಇತ್ತೀಚೆಗೆ ಮಾತ್ರ ಅವನ್ನ ಮುಚ್ಚಿ ಹಾಕಿದ್ದಾರೆ ಅವರು. ಸದಾ ಬರ್ತಿ ಅದು ಸದಾ ನೀರು ಹರಿತಾ ಇರೋದ್ರಿಂದ ಅವ್ರು ಕಟ್ಟುವಂಥ, ಹೊಸದಾಗಿ ಕಟ್ಟುವಂಥ ಎಲ್ಲ ಈಗ ಎಲ್ಲ ಮಾಡರ್ನ್ ಭಾಳ ಚೇಂಜ್ ಮಾಡಿ ಕಟ್ತಿರ್ತಾರೆ. ಇಷ್ಟು ಚಂದ ಕಟ್ಟೀವಿ, ಇದು ಸದಾ ನೀರು ಹರಿತವೆ. ನಮ್ಮ ಮನೆ ಬಿದ್ದು ಹೋದಿತ್ತು, ಗೋಡೆ ಅದ್ರಾದಿತ್ತು, ಹಾಗೆ ಹೀಗಂಥೇಳಿ ಅವನ್ನ ಮುಚ್ಚಿ ಹಾಕಿಬಿಟ್ಟಾರೆ. ಈಗ ಇವತ್ತಿನೂ ಕೂಡ ಸ್ವಲ್ಪ ಅವೇನು
ಇದನ್ನು ಕಾಂಕ್ರೀಟ್ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಗುಂಡ ಬಿಟ್ಟಿದ್ದಾರೆ. ಇವತ್ತು ನಿಮಗೆ ಅಲ್ಲಿ ನೀರುಗಳು ಸಿಗ್ತಾವ. ಸದ್ಗುರುನಾಥ ಎಲ್ಲಿ ನೆಲೆಸ್ತಾನ, ಸದ್ಗುರು ಎಲ್ಲಿ ಪಾದ ಇಡ್ತಾನ, ಆ ತತ್ತೀರ್ಥಂ ತತ್ ಶಿವ ಸದನಂ, ಅವ ಜಾಗ ಇಟ್ಟಂತ ನೆಲವೇ ತೀರ್ಥಕ್ಷೇತ್ರ ಆಗ್ತದೆ. ಅಂಥ ಮಹಾಪುರುಷರಿರುವಂಥ ಆ ಸ್ಥಳಕ್ಕೆ ಬರ್ರಿ, ಅದೇ ತೀರ್ಥಕ್ಷೇತ್ರ ಇರ್ತದೆ. ಅವರು ಸುಮ್ಮನೆ ನೋಡ್ರಿ, ಅವ್ರ ಮಾತು ಕೇಳ್ರಿ, ಅವ್ರ ದರ್ಶನ ಮಾಡ್ರಿ, ನಿಮ್ಮ ಮನಸ್ಸಿನ ಕೊಳೆ ತೊಳೆದು ಹೋಗ್ತದೆ ಎಂಬ ಮಾತನ್ನು ಹೇಳಿದ್ರೆ. ಆದ್ದರಿಂದ ಮನಸ್ಸು ಮಾಸಿದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರು ಅನುಭವಗೋಷ್ಠಿ ಮಾಡುವುದು, ಶರಣರ ಸಂಘ ಮಾಡುವುದು, ಮಹಾಪುರುಷರ ದರ್ಶನ, ಅವರ ಸಂಭಾಷಣ, ಅವರ ಸ್ಪರ್ಶನದಿಂದ ನಿಮ್ಮ ಸಕಲ ಮನುಷ್ಯನ ಪಾಪ ಎಲ್ಲ ತೊಳೆದೋಗುತ್ತದೆ. ಅದಕ್ಕೆ ಚನ್ನಬಸವಣ್ಣವರಂತಾರ, ಮನಸ್ಸು ತೊಳೆಯುವಂಥ ಪರಮ ಉಪಾಯ ಅಂತಂದರೆ ಸತ್ಸಂಗ, ಶರಣರ ಅನುಭವ. ಕೇಳ್ರಿ, ಒಂದಿಷ್ಟು ಶರಣರ ಅನುಭವ ಕೇಳ್ರಿ. ಸತ್ಸಂಗದಲ್ಲಿ ಬಂದ್ರಿ ಅಂತಂದರೆ ಮನಸ್ಸು ಬದಲಾವಣೆ ಆಗ್ತದೆ. ಎಂತಿಂಥವ್ರು ಬದಲಾವಣೆ ಆಗಿಲ್ರಿ. ಬೌದ್ಧ ಸಾಹಿತ್ಯದಲ್ಲಿ ಭಾಳ ಅಪರೂಪದ ಘಟನಾ ಬರ್ತದೆ. ಶೂಳೆಯಾದಂಥ ವಾಸವದತ್ತ ಮಹಾ ಬೌದ್ಧ ಭಿಕ್ಷುಣಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಕಥೆಯನ್ನು, ಭಾಳ ಸೊಗಸಾದಂಥ ಕಥೆಯನ್ನು ನಾವು ಬೌದ್ಧ ಸಾಹಿತ್ಯದಲ್ಲಿ ಕಾಣ್ತೀವಿ. ಏನ್ರಿ, ಭಾಳ ಅಪರೂಪದ ಒಂದು ಘಟನೆ ಐತೆ. ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ, ನಿಮಗೆ ಸಮಯ ಆಗ್ತಾ ಬಂತು. ನಾನು ರಾತ್ರಿ ಎಲ್ಲ ಹೋಗಿ ನಾಳೆ ನಾನು ಒಂದು 3 ಕಡೆ ಸಿದ್ದಾಡು ಜಯಂತಿ ಮಹೋತ್ಸವದಲ್ಲಿ ಭಾಗವಹಿಸ್ಬೇಕು. ನಮ್ಮದೇ ಆಗಿರ್ತಕ್ಕಂಥ 2 ಮಠಗಳಲ್ಲಿ, ಮತ್ತೊಂದು ಕಡೆ 2-3 ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಬೇಕಾಗಿದೆ. ಹಾಗಾಗಿ ಇದೊಂದು ಘಟನೆ ಭಾಳ ಚೆನ್ನಾಗಿದೆ, ಹೇಳಿ ಮುಗಿಸಿಬಿಡ್ತೀನಿ ನಾನು. ಬುದ್ಧ ಮೈಥಿಲಿ ನಗರಕ್ಕೆ ಬಂದಿರ್ತಾನೆ. ಬುದ್ಧನ ಸತ್ಸಂಗ ಅಂತಂದರೆ ಸಾವಿರ ಅಲ್ಲ, 16,000 ಜನ ಭಿಕ್ಷುಕರೇ, ಸನ್ಯಾಸಿಗಳೇ, ಬೌದ್ಧ ಬಂಧಗಳೇ ಅವನು ಬೆನ್ನತ್ತಿ ತಿರುಗ್ತಾ ಇರ್ತಾರೆ. ಎಲ್ಲ ರಾಜಮಹಾರಾಜರು, ರಾಜಕುಮಾರರು, ಅಂತಿಂಥವ್ರೆಲ್ಲವೂ ಭೋಗ ಪ್ರಪಂಚವನ್ನು ಬಿಟ್ಟು ಬುದ್ಧನ ಬೆನ್ನತ್ತಿರ್ತಾರೆ. ಮೈಥಿಲಿ ನಗರದಲ್ಲಿ ಬುದ್ಧನ ಪ್ರವಚನ ನಡೆದಿರುತ್ತದೆ. ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಸತ್ಸಂಗ, ಸಾಯಂಕಾಲ ಸತ್ಸಂಗ. 16,000 ಜನ, ನಗರದ ಜನ ಎಲ್ಲ ಆತನ ಪ್ರವಚನ ಕೇಳಕ್ಕೆ ಹೋಗ್ತಾ ಇರ್ತಾರೆ. ಆ ಮಹಾನಗರದಲ್ಲಿ, ಮೈಥಿಲಿ ಮಹಾನಗರದಲ್ಲಿ ಒಬ್ಬ ವೇಶ್ಯ ವಾಸವದತ್ತ. ಅವಳು ಬಹು ಶ್ರೀಮಂತೆ. ಯಾಕೆ, ರಾಜಮಹಾರಾಜರೆಲ್ಲ, ಶ್ರೀಮಂತ ಶೆಟ್ಟಿ ಸಾಹುಕಾರಗಳೆಲ್ಲ ಆಕೆ ಮನೆಗೆ ಬರ್ತಾ ಇರ್ತಾರೆ, ಬೇಡದಷ್ಟು ಸಂಪತ್ತನ್ನು ಕೊಡ್ತಾ ಇರ್ತಾರೆ. ದೊಡ್ಡ ಅರಮನೆ ಕಟ್ಟಿಸಿದ್ದಾಳೆ. ಮನೆಯಲ್ಲಿ ಸಾಕಷ್ಟು ಬೆಳ್ಳಿ ಬಂಗಾರ ಎಲ್ಲ ಸಂಪತ್ತು ತುಂಬಿ ತುಳುಕ್ತಾ ಇದೆ. ಆಕೆ ಒಂದು ದಿನ ಬಾಲ್ಕನಿ ಅಂತೀವಲ್ಲ ನಾವು ಇವತ್ತು, ರಾಜದ್ವಾರ, ಅದು ಏನ್ರಿ ಮುಖಮಂಟಪದಲ್ಲಿ ನಿಂತು ನೋಡ್ತಾ ಇರ್ತಾಳೆ. ದಂಡಾಗಿ ಸಾಲಾಗಿ ಜನ ಹೋಗ್ತಾ ಇರ್ತಾರೆ. ನಮಗೆ ಜನಗಳು ಹೋಗೋದು ಕಂಡ್ರೆ ಒಂದಿಷ್ಟು ಕುತೂಹಲ. ಭಾಳ ಮಂದಿ ಕೇಳಕ್ಕೆ ಹೋಗೋದಕ್ಕಿಂತಲೂ ಎಷ್ಟು ಮಂದಿ ಹೋಗ್ತಾರಂದ್ರೆ ಏನಿರ್ಬೇಕಂತ ಕುತೂಹಲಕ್ಕೂ ಹೋಗುವಂಥ ಮಂದಿ ಇರ್ತಿರ್ತದೆ. ಎಷ್ಟು ಜನ ದಂಡಾಗಿ ಹೋಗ್ತಾ ಇದ್ದಾರಲ್ಲ, ಎಲ್ಲಿಗೆ ಹೊಂಟಾರ ಇವರು? ಯಾರೋ ಹೇಳಿದ್ರು, ಸತ್ಸಂಗ ನಡೆದದ, ಬುದ್ಧ ಭಗವಂತ ಬಂದಾನ. ಅವನ ಮಾತು ನಮ್ಗೆ ಎಷ್ಟು ತಿಳಿತೋ ಗೊತ್ತಿಲ್ಲ. ನೋಡ್ತಾ ಕುಂತ್ರನೇ ಆನಂದ, ಕೇಳ್ತಾ ಇದ್ರೆ ಒಂದು ಆನಂದ. ಕೇಳಬೇಕು. ಭಾಳ ಮಂದಿ ಹೇಳಿದ್ರು. ಆಕೆಗೂ ಅಭಿಲಾಷೆ ಮೂಡ್ತು, ಯಾವ ಜನ್ಮದ ಪುಣ್ಯ ಫಲಿಸಿತ್ತು ಯಾರಿಗೊತ್ತು, ಬುದ್ಧನ ದರ್ಶನಕ್ಕೆ ಹೋಗ್ಬೇಕು, ಸತ್ಸಂಗಕ್ಕೆ ಹೋಗ್ಬೇಕು ಅಂತ ಅನಿಸ್ತಂತ ವಾಸವದತ್ತಾಗ. ಮನ್ಯಾಗ ದಾಸಿ ಇದ್ಲು, ಹುಷಾರಾಗಿರು, ಕಳ್ಳಕಾಕರು ಜಾಸ್ತಿ ಆಗಿದ್ದಾರೆ, ಮನೆ ಅಲ್ಲಿ ಕಳವಾಯ್ತು, ಇಲ್ಲಿ ಕಳವಾಯ್ತು ಅಂತ ಮಾತು ಕೇಳಿ ಬಂದಿವೆ, ಹುಷಾರಾಗಿರು, ಯಾರು ಬಂದು ಬಡದ್ರು ಬಾಲ ತೆರಿಬೇಡ, ನಾನೇ ಬಂದು ಬಡದ್ರು ನನ್ನ ಧ್ವನಿ ಕೇಳುತ್ತಾನೋ, ನೀನು ಬಾಲ ತೆರಿಬೇಡ, ಹುಷಾರಾಗಿರು, ಬಾಲ ಸರಿ ಹಾಕು ಅಂತ ಹೇಳಿ ಈ ವಾಸವದತ್ತ ಬುದ್ಧನ ಸತ್ಸಂಗಕ್ಕೆ ಬಂದಿದ್ದಾಳೆ. ಪಿನ್ ಆಫ್ ಸೈಲೆನ್ಸ್. 16,000 ಜನ ನಡೆದಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ಬಂದು ಕೂತ್ಕೊಂಡ್ಲು. ಹಿಂದೆ ಬಂದನು, ಕೆಲವರಿಗೆ ಮುಂದೆ ಬಂದು ಕುಂದ್ರುಗಳಂತ ಹ್ಯಾಬಿಟ್ ಇರ್ತದೇನ್ರಿ. ಎಲ್ಲರನ್ನ ಸರಿಸಿ ಬಂದು ನಡಬರಕ್ಕೆ ಕೂತ್ಕೊಂಡ್ಲು. ಬುದ್ಧ ಉಪದೇಶ ಮಾಡ್ತಿದ್ದ. ಸರ್ವಂ ಕ್ಷಣಿಕಂ ಕ್ಷಣಿಕಂ, ಸರ್ವಂ ಶೂನ್ಯಂ, ಸರ್ವಂ ದುಃಖಂ. ಇದು ಬುದ್ಧನ ಆರ್ಯ ಸತ್ಯಗಳು ಅಂತ ಹೇಳ್ತಾರೇನ್ರಿ. ಅವನು ಹೀಗ ಉಪದೇಶ ಮಾಡ್ತಿದ್ದ. ಎಲ್ಲ ದುಃಖದಿಂದ ಕೂಡಿದೆ, ಎಲ್ಲವೂ ಒಂದು ದಿವಸ ಶೂನ್ಯವಾಗ್ತದೆ, ಎಲ್ಲವೂ ಇದು ನಕಲಿ ಐತಿ, ಅಸಲಿ ಆ ಸತ್ಯ ಒಂದೇ
ಎಲ್ಲವೂ ಇದು ನಕಲಿ ಐತಿ, ಇದೆಲ್ಲ ಡೂಪ್ಲಿಕೇಟ್ ಐತಿ, ಅದೊಂದ ಸತ್ಯ. ಆ ಸತ್ಯವನ್ನು ಮರೆತು ಅಸತ್ಯಕ್ಕಾಗಿ ಜೀವ ಬಡದಾಡ್ತಾ ಇದೆ ಅಂತ ಭಾಳ ಚಂದ ಉಪದೇಶ ಮಾಡ್ತಿದ್ದ. ಬುದ್ಧನ ಮಾತುಗಳು ಎಷ್ಟು ಪರಿಣಾಮ ಆಗಿತ್ತು ಆಕೆಗೆ. ನಾ ಬರೀ ಮಿಥ್ಯಾ ಪ್ರಪಂಚದ ಸಂಗ್ರಹದಲ್ಲಿ ಜೀವನವನ್ನು ಕಳೆದು ಬಿಟ್ನಲ್ಲ ಅಂತ ಭಾಳ ಪಶ್ಚಾತ್ತಾಪವಾಗಿ ಆನಂದ ಬಾಷ್ಪಗಳನ್ನ ಸುರಿಸ್ತಾ ಮನಮಗ್ನಳಾಗಿ ವಾಸವದತ್ತ ಬುದ್ಧನ ಪ್ರವಚನ ಕೇಳ್ಕೊಂತ ಕುಂತಿದ್ದಾಳೆ. ಇತ್ತಾಕಿನ ಮನೆಗೆ ಕಾಡ್ರು ಬಂದಾರ, 8 ಜನ ಕಾಡ್ರು ಬಂದಾರ. ಗ್ವಾಡಿ ಹೊಡಿಲಕ್ ಹಚ್ಚಾರ. ದಾಸಿಗೆ ಹಚ್ಚರಾಗ ನೋಡಿದ್ದು 18 ಜನ ಅದಾರ, ಗ್ವಾಡಿ ಹೊಡ್ಲಕ್ ಹಚ್ಚಾರ. ಹೋಗಿಮ್ಮ ಮಾಲಕ್ತಿ ಕರ್ಕೊಂಬರ್ಬೇಕಾಕಿನ್ನ. ಹೊರಗೆ ಬಂದು ಬಾಗಿಲ ಹಾಕೊಂಡು ಕೀಲಿ ಹಾಕೊಂಡು ಹೋಗ್ತಿದ್ಲು. ಆ ಕಳ್ಳರ ಬಾಸ್ ಮುಖ್ಯಸ್ಥ ಮನುಷ್ಯ ಇರ್ತಾನಲ್ಲ, ಎಲ್ಲಿಗೆ ಹೋಗ್ತಾಳಿಕಿ, ಏನು ಮಾಡ್ತಾಳೆ ನೋಡ್ಬೇಕಂತ ಮುದುಕಿ ಬೆನ್ನು ಹತ್ತಿ ಬಂದು ಅವನು ಅಲ್ಲೇ ನಿಂತಿದ್ದ. ಮುದುಕಿ ಬಂದು ನೆನ್ಪಿಟ್ಕೋಬೇಕ್ರಿ, ಪ್ರವಚನ ನಡೆದಾಗ ಸಭಾ ಕಳಿಸಿದ್ರೆ ಅದರಿಂದ ದೊಡ್ಡ ಪಾಪ ಯಾವುದೂ ಅಲ್ಲ. ಅದಕ್ಕೆ ಮುದುಕಿ ಸತ್ಸಂಗ ನಡೆದದೆ, ಬುದ್ಧ ಉಪದೇಶ ಮಾಡಕತ್ತಾನ, ನಡ್ಬರ್ಕ್ ಹೋಗಿ ನಾನು ಸಭಾ ಕೆಡಿಸಬಾರ್ದು, ಅಲ್ಲಿ ನಿಂತು ಕೈ ಮಾಡಿದ್ಲು, ಇಲ್ಲಿ ನಿಂತು ಕೈ ಮಾಡಿದ್ಲು. ಆಕೆ ಸಂಪೂರ್ಣ ಮನಮಗ್ನಾಗಿದ್ದಾಳ ಬುದ್ಧನ ಉಪದೇಶ ಕೇಳೋದ್ರಲ್ಲಿ. ಎಲ್ಲಿ ನಿಂತು ಕೈ ಮಾಡಿದ್ರು ಈ ಕಡೆ ಲಕ್ಷ್ಯ ಬರಲಿಲ್ಲ. ಆಕೆ ಸೀದಾ ಮುದುಕಿ ಮೈ ಮರೆತು ಬುದ್ಧನ ಪ್ರವಚನ ಕೇಳೋದ್ರಲ್ಲಿ ಮಗ್ನಳಾಗಿರ್ತಕ್ಕಂಥ ವಾಸವದತ್ತ ವೇಶ್ಯಾಳ ಮೇಲೆ ಕೈ ಇಟ್ಲು. ಕಾಣ್ತಿರಲಿಕ್ಕೆ, ಇಲ್ಲಿ ಯಾಕೆ ಬಂದಿ, ನೀ ಯಾಕೆ ಬಂದಿ, ಮನೆ ಬಿಟ್ಟು ಬಂದಿ? ಇಲ್ಲ, ಮನೆಗೆ ಕಳ್ಳರು ಬಂದಾರ ಬರ್ಲಿ ಬಿಡು ಅಂದಂತ. ಗ್ವಾಡಿ ಹೊಡಿಲಕ್ಕೆ ಹತ್ತಾರ, ಹೊಡಿಲಿ ಬಿಡು ಅಂದಂತ. ನೀ ತನ ಕಷ್ಟಪಟ್ಟು ಗಳಿಸಿಟ್ಟದ್ದು ಎಲ್ಲ ಕಳು ಮಾಡಿ ತಗೊಂಡು ಹೋಗ್ತಾರ ಅಂದ್ಲು ಮುದುಕಿ. ಒಯ್ಲಿ ಬಿಡು, ಅದೆಲ್ಲ ನಕಲಿ ಐತಿ, ನನಗೆ ಅಸಲಿ ಸಿಕ್ಕದ ಇವತ್ತ ಅಂದಂತ. ಅದೆಲ್ಲ ನಕಲಿ ಐತೆ, ಅದು ತಗೊಂಡು ಏನು ಮಾಡೋದೈತಿ, ಒಯ್ಲಿ ಬಿಡು ಅಂದ ಕೂಡ ಇವ ಬಂದು ನಿಂತಿದ್ನಲ್ಲ, ಎಷ್ಟು ನಿಶ್ಚಿಂತ ಕುಂತಾಳ. ಕಾಡ್ರು ಬಂದಾರಂದ್ರು ಸುಮ್ಮನೆ ಕುಂತಾಳ. ಅದೆಲ್ಲ ಕಳು ಮಾಡಿ ಒಯ್ತಾರಂದ್ರೆ ಅದು ನಕಲಿ ಐತಿ, ಒಯ್ಲಿ ಬಿಡು ಅಂತಾಳ. ನಕಲಿ ಇದ್ದದ್ದು ಒಯ್ದು ಏನು ಮಾಡಮ್ಮಪ್ಪ ಅಂಥೇಳಿ ಅವ ಹೊಳೆ ಬಂದು ಅವೆಲ್ಲ ಗೋಡೆ ಹೊಡೆದಾವ, ಒಳಗೆ ಹೊಂಟಾವ, ಟ್ರಿಜರಿ ಹೊಡಿಲಾಕ ಹತ್ತಾರ. ಬಿಟ್ರಲ್ಲ, ಅದನ್ನೇ ಮಾಡ್ತೀರಿ, ಅದು ನಕಲಿ ಐತಿ ಅನ್ನಂತೀವ. ನೋಡ್ರಿ, ಸತ್ಸಂಗದಿಂದ ಏನು ಹೇಳ್ತೀವಿ ನಾವು? ಸತ್ಸಂಗದಿಂದ ನಿಮಗೆ ಲೌಕಿಕ ಲಾಭವೂ ಆಗ್ತದೆ, ಅಲೌಕಿಕ ಲಾಭವೂ ಆಗ್ತದೆ. ಅದಕ್ಕೆ ಈ ಸತ್ಸಂಗ ಮಾಡೋದು ಇಟ್ಟೆಲ್ಲ ಕಷ್ಟಪಟ್ಟು ನೀವೆಲ್ಲ ಈ ಸತ್ಸಂಗ ಮಾಡೋದು. ಅದಕ್ಕೆ ನಿಮಗೆ ಎಲ್ಲ ಪಾರಮಾರ್ಥಿಕ ಲಾಭವು, ಪ್ರಾಪಂಚಿಕ ಲಾಭವು. ನೋಡಿ, ನೆನಪಿಟ್ಕೊಳ್ರಿ, ಸತ್ಸಂಗಕ್ಕೆ ಬಂದ ಮನುಷ್ಯನೇ ಪ್ರಪಂಚ ಚಂದ ಮಾಡ್ತಾನ. ಇಲ್ಲಿಗಂತಂದ್ರೆ ಸತ್ಸಂಗದ ಸಂಸ್ಕಾರ ಇಲ್ಲದ ಮನುಷ್ಯ ಕುಡಿದು ತಿಂದು ಮಜಾ ಮಾಡಿ ಜೀವನ ಹಾಳು ಮಾಡ್ಕೊತದೆ. ತಾನು ನರಕದಲ್ಲಿ ಬೀಳ್ತಾನ, ತನ್ನನ್ನು ಹೊಂದಿದವ್ರನ್ನು ನರಕಕ್ಕೆ ತಳ್ತಾನೆ. ಆದ್ದರಿಂದ ಸತ್ಸಂಗಕ್ಕೆ ಬರ್ರಿ. ಸತ್ಸಂಗ ನಿಮ್ಮ ಮನೆ ಶುದ್ಧ ಮಾಡ್ತದ, ನಿಮ್ಮ ಮನಸ್ಸು ಶುದ್ಧ ಮಾಡ್ತದೆ, ನಿಮ್ಮ ಬದುಕನ್ನು ಶುದ್ಧ ಮಾಡ್ತದೆ, ನೀವು ಪಾವನರಾಗ್ತೀರಿ. ಅದಕ್ಕೆ ಸತ್ಸಂಗಕ್ಕೆ ಬರ್ರಿ ಅಂತ ಹೇಳಿದರು. ಸತ್ಸಂಗದಾಗ ಒಂದು ಕ್ಷಣ ಕೂತ್ಕೊಂಡಂತ ಪುಣ್ಯ, ಅದರಂಥ ಪುಣ್ಯ ಯಾವುದಿಲ್ಲ. ಅದಕ್ಕೆ ತುಕಾರಾಮ ಭಾಳ ಚಂದ ದೇವ್ರ ಹತ್ರ ಕೇಳ್ಕೊಂಡ, ಏನಂತ? ನಲಗೆ ಮುಕ್ತಿ ಧನ ಸಂಪದ. ಇವು ಸಂತರು ನೋಡೋಣ, ನನಗೆ ಅದು ಆಭಂಗ ನೆನಪಾಯ್ತು. ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಹಿ ಸದಾ. ದೇವ್ರ ಭೇಟಿಯಾಗಿ ನಿಮಗೇನ್ರ ಏನು ಬೇಕಂತ ಏನು ಕೇಳ್ತೀರಿ ನೀವು ಕೇಳೋದು ಬೇರೆ ಐತಿ. ತುಕಾರಾಮ್ ಏನು ಕೇಳ್ದ? ನನಗೆ ಸಂಪತ್ತು ಬೇಡ, ಮೋಕ್ಷ ಬೇಡ, ಮತ್ತೇನು ಬೇಡ, ಸಂತರ ಸಂಘ ಕೊಡು, ಸತ್ಸಂಗ ಕೊಡು ದೇವ, ನನ್ನ ಜನ್ಮ ಉದ್ಧಾರ ಆಗ್ತದೆ ಅಂತ ತುಕಾರಾಮ್ ಕೇಳ್ಕೊತಾ ಇದ್ದಾನೆ. ಪ್ರೀತಿಗಾಗಿ, ನಿಮ್ಮ ಭಕ್ತಿಗಾಗಿ ನಾವು ಇಲ್ಲಿ ಬರಬೇಕಾಗಿದೆ. ಯಾಕೋ ಗೋಟೆ ಗದ್ದಾಳ ಅಂದ್ರೆ ಬರ್ಬೇಕು ಅನ್ನಿಸ್ತದೆ ನೋಡ್ರಿ. ಚಲೋ ಇದೀರಿ ನೀವು, ಅದಕ್ಕೆ ಬರ್ಬೇಕು ಅನ್ನಿಸ್ತದೆ. ಅಂತೂ ನಮ್ಮನ್ನು ಭಾಳ ಗೌರವದಿಂದ ಕಾಣ್ತೀರಿ, ಭಾಳ ಭಕ್ತಿಯನ್ನು ತೋರಿಸ್ತೀರಿ. ಸಿದ್ಧಾರೂಢ ಸೇವೆಯನ್ನು ನೀವೆಲ್ಲ ಮನಮುಟ್ಟಿ ಮಾಡ್ತಾ ಇದ್ದೀರಿ. ನೀನು ನೋಡ್ರಿ, ಇಡೀ ಸಭಾಕನ ಹೋಳಿಗೆ ಉಣಿಸ್ಯಾರ. ಈಗ ಬಿಗರಿಗೆ ಬಂದ್ರೆ ಹೋಳಿಗೆ ಮಾಡಲ್ದು ಮಂದಿ, ನೆಂಟರು ಬಂದಾರಂದ್ರೆ ಹೋಳಿಗೆ ಮಾಡೋದೇನು ಹಗರ ಐತೇನ್ರಿ? ಯಾವಕ್ಕಿನ ಪುಣಕ್ಕೆ ಬಂದಿದಂತ ಇಡ್ಲಿ ಅಕ್ಕಿ ಮಾನ್ಯ ಹೋಳಿಗೆ ಮಾಡಿ ಹಿಡಿದ್ರಂತ. ವಾಟ್ ಈಸ್ ದಿಸ್ ಅಂತ ಕೇಳಿದಂತಕ್ಕೆ. ಯಾಕೆ ಹೋಳಿಗೆನೇ ಗೊತ್ತಿಲ್ಲ, ಅವಕ್ಕೆಲ್ಲಿ ಗೊತ್ತಿರ್ತದೆ ಹೋಳಿಗೆ ಕೈಯಾಗ ಹಿಡಿದು ವಾಟ್ ಈಸ್ ದಿಸ್ ಅಂತ ಕೇಳಿದಂತ. ಇಟ್ ಈಸ್ ಪೂರ್ಣ ಪೋಲಿಕಾ, ಇದಕ್ಕೆ ಹೋಳಿಗೆ ಅಂತಾರ ಅಂದರು. ಆಕೆ ಗಾಬರಾಗಿ ಹೌ ಮೇಡ್ ಇಟ್ ಅಂತ ಕೇಳಿದಂತ. ಹೆಂಗೆ ಮಾಡ್ಯಾರ ಇದನ್ನು? ಎಷ್ಟು ಆಶ್ಚರ್ಯ, ಅದ್ಭುತ ಇದು. ಫುಲ್ ಫ್ಯಾಕ್ ಐತಿ, ಒಳಗೆ ಹೂರ್ಣ ಐತಿ, ಯಾಕಡೆಯಿಂದ ತುರ್ಕ್ಯಾರ ಅಂತ ಕೇಳಿಲ್ಲಂತ ಆಕೆ.
ಭಾಳ ಹೈರಾಣ ಐತಿ ಹೋಳಿಗೆ ಮಾಡೋದು. ಭಾಳ ಆಶ್ಚರ್ಯ ಅಂದ್ರೆ ನೋಡ್ರಿ, ಇವತ್ತು ನಮ್ಮ ಸಿದ್ದಾವಣ ಮಠದಾಗನು ಗದ್ದಾಳದಾಗನು ಹೋಳಿಗೆ ಮಾಡ್ಯಾರ. ಏಟು ನಿಮ್ಮ ಸಿದ್ದಾವಣ ಭಕ್ತಿ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಇಡೀ ಬಂದ ಸಭೆಗೆ ನಿನ್ನೆಲ್ಲ ಅವುಗಳು ಹೋಳಿಗೆ ಮಾಡಿ ಉಣಿಸ್ಯಾರ. ಭಾಳ ಭಕ್ತಿ, ಸಿದ್ದಾವಣ ಭಕ್ತಿ ಭಾಳ ಅಪರೂಪದ ಭಕ್ತಿಯನ್ನು ಸಲ್ಲಿಸ್ತಾ ಇದ್ದೀರಿ. ಒಂದು ಮಾತು ನೆನಪಿಟ್ಕೊಳ್ರಿ, ಸಿದ್ದಾವಣಪ್ಪ ಉದ್ರಿ ದೇವರಲ್ಲ, ರೋಕಡಿ ಅದ. ನಾವು ನೀವೇನು ನೀ ಭಕ್ತಿ ಸೇವಾ ಮಾಡ್ತೀರಿ ಅದನ್ನ ಮರಳಿ ನಿಮಗೆ ವಾಪಸ್ ಮಾಡ್ತಾನೆ. 1 ಕೊಟ್ರೆ 1000 ಮಾಡಿ ವಾಪಸ್ ಮಾಡ್ತಾನೆ, ನೆನಪಿಟ್ಕೊಳ್ರಿ. ನಾವು ಉದಾಹರಣೆ ಹೇಳ್ತಿರ್ತೀನಿ. ಗೆಳತಿ ಮನ್ಯಾಗ ತೊಟ್ಲ ನಾಮಕರಣೋತ್ಸವ ಇತ್ತಂತ, ನೇಮಿಂಗ್ ಶರ್ಮನಿ. ಆಕಿನ ಗೆಳತಿ ಬಂದಿದ್ಲು, ಆಕಿ ಒಂದು ಉಂಗುರ ತಂದಿದ್ಲು. ಉಂಗುರ ಯಾರಿಗೆ ಹಾಕ್ತಾರ? ಹಡದಕ್ಕಿ ಹಾಕ್ತಾರ, ಖುಷಿ ಹಾಕ್ತಾರ? ನಿಮ್ಮ ಕಡೆ ಖುಷಿ ಆಗ್ತಿರಲ್ಲ, ಯಾವ ಬಟ್ಟಿಗೆ ಹಾಕ್ತಾರೆ ನೋಡಿರಿ ನೀವು? ನಿಮ್ಗೆ ಹೆಂಗೆ ಗೊತ್ತಂದ್ರೇನ್ರಿ, ಆ ತೊಟ್ಲಕ್ಕೆ ಹಾಕ್ಲಕ್ಕೆ ಹೋಗ್ತೀವಿ ನಾವು. ನಮ್ಗೆ ನೋಡ್ರಿ ಎಲ್ಲದಕ್ಕೂ ಕರೀತಾರ ಮದುವೆ. ಈಗ ಕುಬಸದ ಕಾರ್ಯಕ್ಕೂ ನಮ್ಗೆ ಕರೀತಾರೆ. ಏನು ಮಾಡ್ತೀರಿ? ಎಲ್ಲದಕ್ಕೂ ಹೋಗ್ತೀವಿ. ನಾ ಭಾಳ ಕಡೆ ಹೋದಲ್ಲಿ ನೋಡೀನಿ, ಆ ಖುಷಿಗೆ ಉಂಗುರ ಹಾಕ್ತಿರ್ತಾರೆ. ಯಾವ ಬೆಟ್ಟಿ ಹಾಕ್ತಾರ? ಕಿರಿಬೆರಳಿಗೆ ಹಾಕ್ತಿರ್ತಾರೆ. ಕಿರಿಬೆರಳಿಗೆ ಈ ಬೆಳ್ಳಿಗೆ ಎಷ್ಟಿರ್ತದೆ ಬಂಗಾರ? ಅದು 2 ಗ್ರಾಮ್ಸ್, ಭಾಳ ಆದ್ರೆ 2 ಗ್ರಾಮ್ಸ್, 1-2 ಗ್ರಾಮ್ ಇರ್ತದೆ. ಅದನ್ನು ಆ ಮಗುವಿಗೆ ಹಾಕೋ ಹೊತ್ನಾಗ ಕೂಸಿನ ತಾಯಿ ಅಂತಿರ್ತಾಳೆ, ವಜ್ಜಿ ಮಾಡ್ದು ಎಷ್ಟು ವಜ್ಜಿ? 1-2 ಕ್ವಿಂಟಲ್ ವಜ್ಜಿ ಐತನದು. ವಜ್ಜಿ ಮಾಡ್ದು, ಇದನ್ನಾಗ ತರ್ಲಕ್ಕೆ ಹೋಗಿದ್ದಿ, ವಜ್ಜಿ ಮಾಡಿದೆ ಅಂತಾಳೆ. ಆಕಿನ ಮನಸ್ಸಿನಾಗ ಆಕಿ ಕೂಸಿ ಹಾಕೋ ಹೊತ್ನಾಗ ಕಟ್ಟಿತಿರ್ತದೆ. ಏನಂತ? ಈಕಿಗೊಂದು ಯಾವಾಗ ಕೂಸು ಹುಟ್ಟಿತ್ತು, ಈಕಿ 2 ಮಾಸ ಆದ್ರೆ ನಾನು 4 ಮಾಸ ಗ್ರಾಮ್ ಅರ್ಧ ತೊಲಿಯನ ಮಾಡ್ಬೇಕಂತ ಆಕಿನ ಮನಸ್ಸಿನಾಗ ಕಟ್ಟಿತಿರ್ತದಲ್ಲ. ಹಂಗೆ ಸಿದ್ದಾಡಪ್ಪನ ಈ ಕಾರ್ಯಕ್ರಮ, ಈ ಮಠ ಇದು ಅವನು ಕೂಸೈತಿ. ಅವ್ನಿಗೆ ಏನು ಸೇವಾ ಮಾಡ್ತೀರಿ ಅವನಿಗೂ ಕಟ್ಟಿತಿರ್ತದೆ ಒಳಗೆ, ಹಂಗೆ ವಾಪಸ್ ಮಾಡ್ಬೇಕಂತ. ವಾಪಸ್ ಮಾಡತ್ತಾನ. ಅದಕ್ಕೆ ನೀವು ಭಕ್ತಿ ಮಾಡಿರಿ, ಸಿದ್ದಾಡಪ್ಪನ ಸೇವಾ ಮಾಡಿರಿ, ಅವಶ್ಯವಾಗಿ ನಿಮಗೆ ಸತ್ಫಲ ದೊರೀತದ. ಸರ್ವರಿಗೂ ಸಿದ್ದಾಡಪ್ಪ ಸನ್ಮಂಗಲವನ್ನು ಉಂಟು ಮಾಡಲಿ. ನಿಮಗೆ ಮೊದಲು ನಾನು ಹೇಳೋದು, ಸದ್ಬುದ್ಧಿಯನ್ನು ಪಾಲಿಸಲಿ. ಇವತ್ತು ಇತ್ತೀಚೆಗೆ ಭಾಳ ಯುವಕರಂತೂ ಭಾಳ ಹಾದಿ ಬೀಳಕತ್ತಾವೇನ್ರಿ, ನಾನಾ ದುರ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅವ್ರು ನೋಡಿಬಿಟ್ರೆ ಮುಂದೊಂದು ದಿವಸ ಹೆಂಗಾಗ್ತದಪ್ಪ ಸಮಾಜ ಅಂತ ನಮಗೆ ಆಶ್ಚರ್ಯ ಅನ್ನಿಸ್ತಿರ್ತದ. ಎಲ್ಲರಿಗೂ ಈ ಸತ್ಸಂಗವು ಸಿದ್ದಾಡಪ್ಪ ಸದ್ಬುದ್ಧಿಯನ್ನು ಕರುಣಿಸಲಿ, ಒಳ್ಳೆಯ ಮಾರ್ಗವನ್ನು ದಯಪಾಲಿಸಲಿ. ಕೆಟ್ಟ ಚಟ ಮಾಡಬೇಡ್ರಿ, ಪಾಪದ ಕೆಲಸ ಮಾಡಬೇಡ್ರಿ, ಪುಣ್ಯದ ಕೆಲಸ ಮಾಡಿರಿ, ಸನ್ಮಾರ್ಗಿಗಳಾಗ್ರಿ. ಎಂದೂ ನೀವು ದುರ್ಮಾರ್ಗಿಗಳಾಗಿ, ದುರಾಚಾರಿಗಳಾಗಿ, ದುಶ್ಚಟಗಳಿಗೆ ಬಾಯಿಗಳಾಗಿ ನೀವು ನೆಮ್ಮದಿಯನ್ನು ಬದುಕಿನಲ್ಲಿ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸನ್ಮಾರ್ಗಿಗಳಾಗ್ರಿ, ಸದಾಚಾರಿಗಳಾಗ್ತದೆ ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಬಹಳ ಪ್ರೀತ್ಯಾಧಾರದಿಂದ ಕಂಡಿರ್ತಕ್ಕಂಥ ಎಲ್ಲ ಶ್ರೀಮಠದ ಎಲ್ಲ ಹಿರಿಯರಿಗೂ ಭಕ್ತರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಹರ ಓಂ ತಸ್ಸತ್.